ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭೂಸ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ನೋಡ್ತಾ ಇರೋ ಹಾಗೆ ವುಮೆನ್ಸ್ ವೀಕ್ ಸ್ಪೆಷಲ್. ಸೊ ಎಲ್ಲ ನೀವು ಟಾಪಿಕ್ಸ್ ಬಗ್ಗೆ ಎಲ್ಲ ಕೇಳಿಸ್ಕೊಂಡ್ರಿ, ನೋಡಿದ್ರಿ. ಆ್ಯಂಡ್ ನನ್ನ ಲೈಫಿನ 2 ಮುಖ್ಯವಾದ ಹೆಣ್ಮಕ್ಳನ್ನ ನಾನು ಮಾತಾಡಿಸ್ತೀನಿ, ಪಾಡ್ಕಾಸ್ಟ್ ಮಾಡಬೇಕು ಅಂತ ನನ್ನ ಆಸೆ ಅಂತೆ. ಸೊ ನಿನ್ನೆ ನಮ್ಮ ಅಮ್ಮನ ಜೊತೆ ಇರೋವಂತಹ ವಿಡಿಯೋ ನಾನು ಶೇರ್ ಮಾಡಿದ್ದೆ. ಆ್ಯಂಡ್ ಇವತ್ತು ನನ್ನ ಇನ್ನೊಂದು ಅಮ್ಮ ಅಂತಲೇ ಹೇಳ್ಬೋದು. ನಾನು ಭರತನಾಟ್ಯ ಕಲ್ತಿದ್ದೀನಿ. ಆಲ್ಮೋಸ್ಟ್ 18 ವರ್ಷ ನಾನು ನಟನ ಬಾಲನಾಟ್ಯ ಕೇಂದ್ರದಲ್ಲೇ ಪ್ರಾಕ್ಟೀಸ್ ಮಾಡಿದ್ದು. ಸೊ ಇವತ್ತು ನನ್ನ ಗುರುಗಳ ಜೊತೆ ಪಾಡ್ಕಾಸ್ಟ್ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ಸೊ ಹಾಗೆ ಒಂದಿಷ್ಟು ಕ್ವೆಶನ್ಸನ್ನು ಯಾವಾಗಲೂ ಗುರುಗಳು ಸ್ಟೂಡೆಂಟ್ಸಿಗೆ ಕ್ವೆಶನ್ ಕೇಳ್ತಾ ಇರ್ತಾರೆ. ಆದರೆ ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ವಿಶೇಷ ಏನು ಅಂತ ಅಂದರೆ ಸ್ಟೂಡೆಂಟು ಟೀಚರಿಗೆ ಕ್ವೆಶನ್ ಕೇಳೋದು. ಸೊ ಹಾಗೆ ಒಂದಿಷ್ಟು ಕ್ವೆಶನ್ ಕೇಳ್ತೀನಿ ಮ್ಯಾಮ್ ನಾನು ನಿಮಗೆ. ಖಂಡಿತ. ಸೊ ಇವರು ಮ್ಯಾಮ್ ಅಂತ ಹೇಳೋದ್ಕಿಂತ ತುಂಬ ಸಣ್ಣ ಮಗುವಿಂದನೂ ನೋಡ್ಕೊಂಬಂದಿರೋದ್ರಿಂದ ಅಕ್ಕ ಅಕ್ಕ ಅಂತಲೇ ಕರೆಯೋದು ಜಾಸ್ತಿ. ಸೊ ನಾಟ್ಯಕ್ಕ ಒಂದಿಷ್ಟು ಕ್ವಶನ್ ಕೇಳ್ತೀನಿ. ಈಗ ಕಂಫರ್ಟಬಲ್ ಆಯ್ತು. ಮೊದಲನೇ ಕ್ವಶನ್ ಬಂದ್ಬಿಟ್ಟು, ನೀವು ಹುಟ್ಟಿದ್ದು, ನೀವು ಬೆಳೆದಿದ್ದು, ಹಾಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ. ಖಂಡಿತ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ವಿದುಷಿ ನಾಟ್ಯಶ್ರೀ ಚೇತನ್. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ನಮ್ಮ ಮಲೆನಾಡೆ ಶಿವಮೊಗ್ಗದಲ್ಲೇ. ಹಾಗಾಗಿ ಬೇರೆ ಅವಕಾಶ ನನಗೆಲ್ಲೂ ಸಿಗಲಿಲ್ಲ ಹೊರಗಡೆ ಹೋಗಲಿಕ್ಕೆ, ಓದಲಿಕ್ಕಾಗಲಿ ಅಥವಾ ನಾನು ಡಾನ್ಸ್ ಫೀಲ್ಡ್ನಲ್ಲಿ ಅದು ಯಾವುದೂ ನನಗೆ ಹೊರಗಡೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ನಾನು ಶಿವಮೊಗ್ಗದವಳೆ ನಾನು. ಸೊ ಸೆಕೆಂಡ್ ಕ್ವೆಶನ್, ನಿಮ್ಮ ಡ್ಯಾನ್ಸ್ ಜರ್ನಿ ಎಷ್ಟನೇ ವಯಸ್ಸಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ? ಓಕೆ. ನನ್ನ ತಂದೆ ಹಾಗೂ ಗುರುಗಳಾದಂತಹ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಎಸ್ ಕೇಶವಕುಮಾರ್ ಪಿಳ್ಳೈರವರಲ್ಲೇ ನಾನು ನನ್ನ ನೃತ್ಯ ಅಭ್ಯಾಸವನ್ನು ಮಾಡಿದ್ದು. ಅಪ್ಪನೇ ಹೇಗೋ ಅವರು ಯಾವ ಥರ ಇರ್ತಿತ್ತು ಮನೆಯ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ, ಡಾನ್ಸ್ ಕ್ಲಾಸ್ ಇನ್ನೇನು ಸ್ಟಾರ್ಟ್ ಆಗಬೇಕು. ನಾನು ಚಿಕ್ಕ ವಯಸ್ಸಿನಿಂದ, ನನಗೆ ಮೋಸ್ಟ್ಲಿ ಒಂದು 2 years ಇರ್ಬೋದು. 2 years ಇರುವಾಗ ನನ್ನ ಅಜ್ಜಿ ಏನು ಮಾಡೋರು, ಡಾನ್ಸ್ ಕ್ಲಾಸ್ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಂದಿದ ತಕ್ಷಣ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಬಿಡೋರು. ಪ್ರತಿ ಸತಿನೂ ಆ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಅಥವಾ ಮಕ್ಕಳು ಬಂದು ಅಲ್ಲಿ ಡಾನ್ಸ್ ಮಾಡುವಾಗ ಎಲ್ಲ ನೋಡ್ತಾ ಇದ್ನಲ್ಲ. ಸೊ ಒಂದ್ಸತಿ ಎಲ್ಲ ಆ ಡಾನ್ಸ್ ಕ್ಲಾಸ್ ಮುಗಿದಾದ್ಮೇಲೆ ನಾನು ಅದರದ್ದೆಲ್ಲ ಹಿಂಗಂದ್ರೇನೋ ಹಂಗಂದ್ರೇನೋ ಸಣ್ಣ ಮಗು ಅಲ್ಲ ಅವಾಗ ಆ ಥರದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಹೌದು. ಈಗಲೂ ನಾನು ನಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಜ್ಜಿಯ ಹೆಸರು ಅನಸೂಯಮ್ಮ ಅಂತ ಹೇಳಿ. ಅವರಿಂದನೇ ನಾನು ಡಾನ್ಸ್ ಫೀಲ್ಡ್ಗೆ ಇಂಟ್ರಡ್ಯೂಸ್ ಆದೆ ಅಂತಲೇ ಹೇಳ್ಬೋದು. ಸೊ 2 yearsಯಿಂದ ಐ ವಾಸ್ ವೆರಿ ಸ್ಮಾಲ್. 2 years ಅಂದರೆ ಗೊತ್ತಿರತ್ತಲ್ವ, ಏನೂ ಗೊತ್ತಿರಲ್ಲ. ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ ನನ್ನ ಜರ್ನಿ ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ. ಆ ಭಗವಂತನ ಆಶೀರ್ವಾದದಲ್ಲಿ ಇನ್ನೂ ಹೆಚ್ಚಿನದಾಗಿ ಕಂಟಿನ್ಯೂ ಆಗಬೇಕು, ಇನ್ನಷ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ನಾನು ಆಶಿಸ್ತೀನಿ. ಥರ್ಡ್ ಕ್ವೆಶನ್ ಏನು ಅಂತ ಅಂದರೆ, ನೀವು ಚಿಕ್ಕವರಿರುವಾಗ ತುಂಬಾ ಮೆಮೊರೇಬಲ್ ಮೂಮೆಂಟ್ ಯಾವುದು? ಓಕೆ. ನನ್ನ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಹೇಳಿದರೆ 2 ವಿಷಯ ಇನ್ನೂ ನನಗೆ ತುಂಬಾ ಯಾವಾಗಲಾದರೂ ಬೇಜಾರಿರೋ ಟೈಮಲ್ಲಿ, ಆ ಥರ ಯಾವುದೇ ಟೈಮಲ್ಲೂ ನನಗೆ ಆ 2 ವಿಷಯ ನೆನಪು ಮಾಡ್ಕೊಂಡಿದ್ದ ತಕ್ಷಣ ತುಂಬಾ ನಗು ಬಂದುಬಿಡುತ್ತೆ. ಇನ್ನೂ ನಮ್ಮ ಅಕ್ಕನಿಗೆ ಹೇಳ್ತಾ ಇರ್ತೀನಿ, ಚೈತ್ರನಿಗೆ, ಆ ಥರದ್ದೆಲ್ಲ ಯಾವುದೋ ಬೇಜಾರಿಂದೋ ಅಥವಾ ಸರಿ ಯಾವಾಗಾದರೂ ಬೈದಾಗ ಈ ಥರ ಟೈಮಲ್ಲಿ ಹೇಳ್ತಾ ಇರೋದು. ಮೊದಲನೇದಾಗಿ ಹೀಗೆ ಅಕ್ಷಯ ತೃತೀಯ ಇತ್ತು ಹಬ್ಬ. ಎಲ್ಲರೂ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿದ್ವಿ. ಆಗ ಇನ್ನೂ ಈ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಡಾನ್ಸ್ ಕ್ಲಾಸು ಸಣ್ಣವರು, ನಾವು ಅವಾಗ 5th standard, ನಾನು 5th, ನಮ್ಮ ಅಕ್ಕ ಚೈತ್ರ 6th ಏನಾಗಿತ್ತು, ಹೀಗೆ ಅದಿನ್ನೂ ಹೊರಗಡೆದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿರುವಾಗ ಒಂದು ದೊಡ್ಡ ಚಪ್ಪಡಿ ಕಲ್ಲಿತ್ತು. ಚಪ್ಪಡಿ ಕಲ್ಲು ಅಂತ ಹೇಳಿದ್ರೆ ಈಗ ಬಟ್ಟೆ ಎಲ್ಲ ಒಗಿಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಥರ ಒಂದು ದೊಡ್ಡ ಕಲ್ಲು. ಆ ಕಲ್ಲು ಕ್ಲೀನ್ ಮಾಡುವಾಗ ನಮಗೆ ಕೊಡ್ತಾರಲ್ಲ, ಈಗ ಸಣ್ಣ ಮಕ್ಕಳು ಅಂದ ತಕ್ಷಣ ಅದೆಲ್ಲ ಸ್ವಲ್ಪ ಕಸ ಗುಡ್ಸ್ಕೊಂಡು ಬನ್ನಿ, ಆ ಥರ ಒಂದು ಟೈಮ್ ನಾನು ಕಸ ಗುಡಿಸುವಾಗ ನಾನು ಅಕ್ಕ ಏನು ಮಾಡಿದ್ವಿ, ಅದು ಚಪ್ಪಡಿ ಕಲ್ಲಿದ್ದಾಗ ಅಲ್ಲೇನೋ ತುಂಬಾ ಗಲೀಜ್ ಅಂತ ಕಾಣಿಸ್ತಾ ಇತ್ತು. ನಾನು ಅವಳು ಮಾತಾಡ್ಕೊಂಡು, ಒಂದು ಕೆಲಸ ಮಾಡೋಣ, ಈ ಚಪ್ಪಡಿ ಕಲ್ಲನ್ನ ಎತ್ತಿ ಗೋಡೆಗೆ ಒರಗಿಸೋಣ, ಆಮೇಲೆ ಕ್ಲೀನ್ ಮಾಡಿದ್ರೆ ಎಲ್ಲ ಗುಡ್ ಅಂತಾರೆ ಅನ್ನಂಥದ್ದು ಒಂದು. ಸರಿ ಆಯಿತು, ಓಕೆ. ಅವಾಗ ಇನ್ನೂ 5th standard ಅಂದರೆ ನಮ್ಮ ಸ್ಟ್ರೆಂತ್ ಎಷ್ಟಿರುತ್ತೆ ಅಂತ ನೀವು ಯೋಚನೆ ಮಾಡಿ. ಆಯಿತು, ಇಬ್ಬರು ಎತ್ತಕ್ಕೆ ಆಗ್ತಾಯಿಲ್ಲ, ಅಷ್ಟು ದೊಡ್ಡ ಕಲ್ಲು. ಕಷ್ಟಪಟ್ಟು ಎತ್ತಿದ್ವಿ. ಇನ್ನೇನು ಇಷ್ಟು ಮೇಲ್ ತನಕ ಬಂದಾಯ್ತು. ಇನ್ನೇನು ಚಪ್ಪಡಿ ಕಲ್ಲನ್ನು ಗೋಡೆಗೆ ಒರಗಿಸ್ಬೇಕು. ಆ ಟೈಮಲ್ಲಿ ಕಸಿನ್ಸ್ಗಳ ಮುಂದೆ ಎಲ್ಲ ನಾವು ತೋರಿಸ್ಬೇಕಲ್ಲ, ನಾವು ಸ್ಟ್ರೆಂತಲ್ಲಿ ಫುಲ್ ಬಿಡು ಚೈತ್ರ, ನಾನು ಎತ್ತುತ್ತೀನಿ ಅಂಥೇಳಿ ಫುಲ್ ಮೇಲ್ ಬಂದಾಗ ಹೋಗಿದೆ. ಅವಳು ಬಿಟ್ಲು, ಆ ಸ್ಟ್ರೆಂತು ಫಸ್ಟೇ ಕಮ್ಮಿ ಇರುತ್ತೆ, ದಬಾಲ್ ಅಂಥೇಳಿ ಕಾಲು ಮೇಲೆ ಬಿದ್ದುಬಿಡ್ತು, ಲೆಫ್ಟ್ ಲೆಗ್ಗು. ಫುಲ್ ಹೆಂಗೆ ಅಂತಂದರೆ ಬಿದ್ದಾಗ ಒಂದು ಸಣ್ಣದಾಗಿ ಗಾಯಗಳಾಗಿತ್ತು. ಯಾಕೆಂದರೆ ಅಷ್ಟು ದೊಡ್ಡ ಚಪ್ಪಡಿ ಕಲ್ಲು
ಕಾಲ್ ಮೇಲೆ ಬಿದ್ದಾಗ ಹೇಗಿರುತ್ತೆ, ಇನ್ನೂ ಸಣ್ಣ ಮಕ್ಕಳು ಅಂತಂದಾಗ ನನಗೆ ಮನೇಲಿ ಹೇಳಕ್ಕೆ ಭಯ. ರಕ್ತ ಸ್ಟಾರ್ಟ್ ಆಗ್ಬಿಟ್ಟು, ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಮಾಡಿಬಿಟ್ಟೆ, ಸೀದಾ ಅಲ್ಲಿ ಬಿದ್ದಾಯಿತು. ಅವಳು ಹೆಂಗೋ ಎತ್ತಿದ್ಲು, ನನ್ನ ಕಾಲು ಹಿಂಗೆ ಆಗ್ಬಿಟ್ಟಿದೆ. ಅದಾದಮೇಲೆ ಅವಳು ಹೆಂಗೋ ಮಾಡಿ ಕಾಲೆಲ್ಲ ಹಿಂಗೆ ಎಳ್ಕೊಂಡ್ವಿ. ಆಗಲೇ ಫುಲ್ಲು ಅದು ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಡ್ತು. ನಾನೇನು ಮಾಡಿದೆ, ಚೈತ್ರ ಈಗ ಏನೂ ಹೇಳಬೇಡ, ಯಾರಿಗೂ ಹೇಳಬೇಡ, ಮತ್ತು ಇಲ್ಲೆಲ್ಲ ಮನೆಗೆ ಗೊತ್ತಾಗ್ಬಿಟ್ರೆ ಬೈದ್ಬಿಡ್ತಾರೆ, ನಾನು ಒಂದು ಕೆಲಸ ಮಾಡ್ತೀನಿ, ಅಜ್ಜಿ ಜೊತೇಲಿ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಇದೇ ಕೆಳಗಡೆ ಮನೆಯಲ್ಲೇ ಹೋಗಿ ಅಜ್ಜಿ ಜೊತೇಲಿ ಮಲಗಿಬಿಟ್ಟೆ. ಆಮೇಲೆ ಚೈತ್ರ ಇಲ್ಲ ಅಷ್ಟೊಳಕ್ಕಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವಳು ಫ್ಯಾಮಿಲಿಯವ್ರಿಗೆಲ್ಲ ಹೇಳಿದ್ಲು. ನಿಧಾನಕ್ಕೆ ಬಂದು ಬೆಡ್ಶೀಟ್ ತೆಗೆದು ನೋಡಿದ್ರೆ ಫುಲ್ಲು ಬೆಡ್ ಸ್ಪ್ರೆಡ್ ಎಲ್ಲ ಬ್ಲಡ್ ಆಗಿಬಿಟ್ಟಿತ್ತು. ಆವಾಗ ತಕ್ಷಣ ಮತ್ತೆ ಹಾಗೆ ಏನೋ ಸಣ್ಣ ಪುಟ್ಟ ಅಂತ ಅನ್ಕೋತೀವಿ, ಅದು ತುಂಬ ಮೆಮೊರೇಬಲ್ ಅಂತಾರೆ. ಈಗಲೂ ನಗಾಡ್ತಾ ಇರ್ತೀವಿ, ನೋಡು ಬೇಕಿತ್ತ ಚಪ್ಪಡಿ ಕಲ್ಲು ಅಂತ ಹೇಳಿ. ಸೊ ಅದೊಂದು. ನೆಕ್ಸ್ಟ್ ಕ್ವೆಶನ್, ನೀವೇನಾರ ಸಣ್ಣ ವಯಸ್ಸಲ್ಲಿ ತಲೆ ಹರಟೆ ಮಾಡಿ ಅಪ್ಪ ಅಮ್ಮ ಹತ್ರ ಏನಾರ ಬೈಸ್ಕೊಂಡಿದ್ದೇನಾರ ಇದೆಯಾ? ತುಂಬ ಕಮ್ಮಿ, ಯಾಕೆಂದರೆ ನಾನು ತುಂಬ ಒಬಿಡಿಯಂಟು, ತುಂಬ ಡಿಸಿಪ್ಲಿನ್. ಹಾಗಾಗಿ ಆ ಥರದ್ದೆಲ್ಲ ಏನು ತುಂಬ ಕೆಟ್ಟದಾಗಿ ಅನ್ನುವಂಥ ಯಾವ ಸಂಗತಿಗಳು ಅಥವಾ ವಿಷಯಗಳು ಆ ಥರದ್ದೇನೂ ಇಲ್ಲ. ಹೀಗೆ ಹಳೇದು ನೀವೇನು ಕ್ವೆಶ್ಚನ್ ಕೇಳಿದಾಗ ಸಣ್ಣ ಪುಟ್ಟ ಹಾಗೆ ತುಂಬ ಕಮ್ಮಿ. ನಮ್ಮ ಅಪ್ಪ ಹೊಡೆದಿರೋದು, ಅಮ್ಮನೂ ಅಷ್ಟೇ, ತುಂಬ ಕಮ್ಮಿ. ಆ ಥರ ಖಂಡಿತ. ಹಾಗಾಗಿ ಆ ಥರದ್ದೇನು ಸಂಗತಿಗಳಿಲ್ಲ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಲೈಫಲ್ಲಿ ಏನಾರೋ ಒಂದು ಕೆಟ್ಟ ದಿನ ಏನಾರೋ ಇದೆಯಾ? ಅದಿದ್ರೆ ಅದೇನು? ಓಕೆ, ಕೆಟ್ಟ ದಿನ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ ಆ್ಯಸ್ ಯೂಶ್ವಲ್. ಈ ದಿನ ನಾವು ಖುಷಿಯಾಗಿದ್ದೀವಿ ಅಂದರೆ ಮತ್ತೊಂದು ದಿನ ಬೇಸರದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟದಾದರೂ ನಮಗೆ ಬೇಸರ ಆಗೇ ಆಗುತ್ತೆ. ಆದರೆ ನಾನು ಎಲ್ರಿಗೂ ಹೇಳೋದು ಏನಂತ ಹೇಳಿದ್ರೆ, ಎಷ್ಟು ಬೇಗ ನಾವು ಆ ಕೆಟ್ಟ ಸಂಗತಿಗಳನ್ನು ಮರೆತು ಮುಂದೆ ಹೋಗಬೇಕು, ಅದೇ ಒಂದು ನಮ್ಮ ಒಂದು ಗುರಿಗೆ ತಲುಪಕ್ಕೆ ಎಷ್ಟು ಬೇಗ ಆಗುತ್ತೋ ಅದು ಸಾಧ್ಯ ಮಾಡುತ್ತೆ. ಇಲ್ಲಾಂದರೆ ಹಂಗೆ ಆಗ್ಬಿಡ್ತಲ್ಲ, ಯಾವತ್ತೋ ಹಿಂಗೆ ಆಗ್ಬಿಡ್ತಲ್ಲ, ಬರೀ ಅದೇ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆಗುವಂಥ ಒಳ್ಳೆಯ ವಿಚಾರಗಳನ್ನು ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಎಲ್ಲರ ಲೈಫ್ನಲ್ಲೂ ಒಂದು ಹ್ಯೂಮನ್ ಅಥವಾ ಒಂದು ಲಿವಿಂಗ್ ಬೀಯಿಂಗ್ ಅಂತಲೇ ತೊಗೊಳ್ಳಿ, ಮನುಷ್ಯ ಅನ್ನೋದಕ್ಕಿಂತನೂ ಎಲ್ಲ ಒಂದು ಲಿವಿಂಗ್ ಬೀಯಿಂಗ್ ಅಂತಲೇ ತೊಗೊಂಡಾಗ ಎಲ್ಲರ ಲೈಫಲ್ಲೂ ಒಂದು ಸಿಹಿಯಾದದ್ದು, ಒಂದು ಕಷ್ಟವಾದಂಥ ಕಹಿ ಅಂತ ಹೇಳಿ ಇದ್ದೇ ಇರುತ್ತೆ. ಆದರೆ ಕಹಿಯನ್ನು ಆದಷ್ಟು ಬೇಗ ಮರೆತು ಸಿಹಿಯ ಕಡೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಸೂಪರ್. ಸೊ ನೆಕ್ಸ್ಟ್, ನಿಮ್ಮ ಲೈಫಲ್ಲಿ ನಿಮಗೆ ಖುಷಿ ಕೊಡುವ 3 ವಿಷಯ ಅಂದರೆ ಯಾವುದದು? ಇದು ಸ್ವಲ್ಪ ಕಷ್ಟದ ಪ್ರಶ್ನೆ, ಯಾಕೆಂದರೆ ಖುಷಿಯಾದ ವಿಚಾರ ತುಂಬ ಇದೆ. ಹಾಗಾಗಿ 3ರಲ್ಲಿ ಹೇಳಿ ಮುಗಿಸೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಆದರೂ ನೀವು ಕೇಳಿರೋದ್ರಿಂದ ಶಾರ್ಟಾಗಿ ಹೇಳ್ತೀನಿ. ಮೊದಲನೇದಾಗಿ ಐ ಆಮ್ ವೆರಿ ಮಚ್ ಬ್ಲೆಸ್ಡ್. ಯಾಕೆ ಅಂತ ಹೇಳಿದ್ರೆ, ನನಗೆ ಈ ಥರ ಒಳ್ಳೆಯ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಅದು ನನ್ನ ಉಸಿರಿರೋ ತನಕ ಅಥವಾ ಎಲ್ಲರಿಗೂ ಅವ್ರ ಅಪ್ಪ ಅಮ್ಮನೇ ತುಂಬ ವ್ಯಾಲ್ಯೂಯಬಲ್, ಪ್ರೆಷಿಯಸ್. ಏನು ನಾವು ರೆಸ್ಪೆಕ್ಟ್ ಮಾಡೋದು ಅಥವಾ ಅವರಿಂದ ನೋಡಿ ಕಲಿಯುವಂಥದ್ದು. ಸೊ ಹಾಗಾಗಿ ಅಪ್ಪ ಅಮ್ಮನ ವಿಚಾರದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಸೊ ಅದು ಅಪ್ಪ, ನಾನು ಆಗಲೇ ಹೇಳ್ದಂಗೆ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ವಿದ್ವಾನ್ ಎಸ್ ಕೇಶವಕುಮಾರ್ ಪಿಳ್ಳೈ, ತಾಯಿ ವಂದನಾ ಕೇಶವಕುಮಾರ್ರವರು. ಸೊ ಇವರ ಮಗಳಾಗಿ ನಾನು ತುಂಬಾ ಖುಷಿ ಈ ಒಂದು ವಿಷಯ. ಎರಡನೇದಾಗಿ ನನ್ನ ಬಾಳ ಸಂಗಾತಿಯವರು, ನನ್ನ ಹಸ್ಬೆಂಡ್ ವಿದ್ವಾನ್ ಶ್ರೀ ಚೇತನ್ರವರು. ಅವರ ಕೈ ಹಿಡಿದಿರೋದೇ ನನಗೆ ಬಹಳ ಸಂತೋಷದ ವಿಚಾರ. ಅದಾದಮೇಲೆ ಅದೇ ಥರ ನನ್ನ ಮಾವನವರು ಅಷ್ಟೇ, ಎಸ್ ಚಂದ್ರಪ್ಪರವರು. ಇದು ಎರಡನೇ ವಿಚಾರ, ಬಹಳ ಸಂತೋಷ ಅಂತ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಪ್ಪ ಅಮ್ಮನ ಮನೇಲಿ ಹೇಗಿದ್ನೋ, ಎಷ್ಟು ಕಂಫರ್ಟಬಲಾಗಿ ಫೀಲ್ ಮಾಡ್ತೀನಿ, ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ಒಂದು ಸಂತೋಷ ಅಥವಾ ನಾನು ಇಲ್ಲೆಷ್ಟು ಫ್ರೀ ಆಗಿರ್ತಿದ್ವೋ ಅಥವಾ ನನ್ನ ಸಕ್ಸಸ್ಸಿನ ಕಡೆಗೆ ನಾನು ಎಷ್ಟೆಲ್ಲ ವರ್ಕ್ ಮಾಡ್ತಿದ್ನೋ ಬಿಫೋರ್ ಮ್ಯಾರೇಜ್, ಅದೇ ಥರನೇ ಅದಕ್ಕಿಂತ ಹೆಚ್ಚಾಗಿ ನಾನು ಆಫ್ಟರ್ ಮ್ಯಾರೇಜನ್ನು ಫೋಕಸ್ ಮಾಡೋಕ್ಕೆ ಚಾನ್ಸ್ ಆಗೋದು ಒಂದೇ ಒಂದು ಕಾರಣಕ್ಕೆ. ಯಾಕೆಂದರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಾವನವರು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನಷ್ಟು ಸಕ್ಸಸ್ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಅಂತ. ಇದು ಎರಡನೇ ಖುಷಿ ವಿಚಾರ. ಮೂರನೇದು, ನಾನು ಭರತನಾಟ್ಯಂ ಡಾನ್ಸರ್ ಅನ್ನೋದು. ಹಾಗೆ ಅದ್ರ ಜೊತೆಲಿ ಒಂದಷ್ಟು ಮಕ್ಕಳಿಗೆ ನಾನು ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ, ಅದರಲ್ಲೂ ಭರತನಾಟ್ಯದ ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ ಅನ್ನೋದು ಮೂರನೇದು ಭಾಳ ಸಂತೋಷದ ವಿಚಾರ. ಸೊ ಎಲ್ಲರೂ ಈಗ ನೀವಾಗಿರ್ಬೋದು ಅಥವಾ ಎಲ್ಲ ಮಕ್ಕಳು ಅಕ್ಕ ಅಕ್ಕ ಅಂತ ಕರೆಯೋದು. ಆಮೇಲೆ ಎಷ್ಟೋ ವಿಚಾರ ನಿಮಗೆ ಮನೇಲೂ ಹೇಳ್ಕೊಳಕ್ಕಾಗಲ್ಲ, ಅಥವಾ ಏನೋ ಒಂದು ಇದು ಹೇಳ್ಕೊಂಡ್ರೆ ಸರಿಯಾಗುತ್ತೋ ಇಲ್ವೋ ಅಪ್ಪ ಅಮ್ಮನ ಹತ್ರ ಅನ್ನೋದನ್ನು ಎಷ್ಟೋ ವಿಚಾರಗಳು ನೀವು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಾವು ಒಂದಷ್ಟು ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದೀವಿ. ಏನೋ ನಮ್ಮ ಬಾಂಡಿಂಗ್ ಅಥವಾ ಆ ಗುರು ಶಿಷ್ಯರ ಬಾಂಡಿಂಗ್ ಇದೆಯಲ್ಲ, ದಟ್ ಈಸ್ ಪ್ರೈಸ್ಲೆಸ್. ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಈ ಮೂರು ವಿಚಾರ
ಐ ಆಮ್ ಆಲ್ವೇಸ್ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟ. ಸೂಪರ್ ಅಕ್ಕ. ನೆಕ್ಸ್ಟ್ ಕ್ವೆಶನ್ ಅಂತ ಅಂದರೆ, ಇಲ್ಲಿ ತನಕ ನೀವು ಒಂದು ಬೆಸ್ಟ್ ಲೆಸನ್ನ ಕಲ್ತಿದ್ದೀರಾ, ಅದನ್ನು ಇವತ್ತಿಗೂ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಅದು ಯಾವ್ದು ಲೆಸನ್? ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಬೆಸ್ಟ್ ಲೆಸನ್ ಪ್ರತಿಯೊಂದು ವ್ಯಕ್ತಿಯಲ್ಲೂ ಈ ಒಂದು ಲೆಸನ್ ಇರಲೇಬೇಕು ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ, ಈಗ ಯಾವುದೋ ಒಂದು ಈವೆಂಟ್ ಅಂತಲೇ ತಗೊಳ್ಳಿ, ಅಥವಾ ಆ ವ್ಯಕ್ತಿಗೆ ಒಂದು ಮುಖ್ಯವಾದ ದಿನ ಬರ್ತಾ ಇದೆ ಅಂತ ಅನ್ನುವಾಗಲೇ ಅವರು ಹಿಂದಿನ ದಿನಗಳಲ್ಲೇ ಅವರು ಪ್ರೀ ಪ್ಲ್ಯಾನ್ಡ್ ಅಂತ ಇಟ್ಕೋಬೇಕು. ನಾವು ಯಾವಾಗ ಏನೇ ಒಂದು ವಿಷಯಗಳನ್ನು ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಯಾವುದೋ ಒಂದು ಈವೆಂಟ್ ಇದೆ, ಅಥವಾ ಇನ್ಯಾವುದೋ ಒಂದು ಸಕ್ಸಸ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವಾಗ, ನಾವು ಪ್ರತಿ ಡೇ ಬೈ ಡೇ 1% ಅಷ್ಟು ನಾವು ಇಂಪ್ರೂವ್ಮೆಂಟ್ ನಮ್ಮಲ್ಲಿ ಕಾಣ್ತಾ ಹೋಯಿತು ಅಂತಂದರೆ, ಆಬ್ವಿಯಸ್ಲಿ ಆ ಏನು ಸಕ್ಸಸ್ ಅನ್ನುವಂಥ ಮುಟ್ಟಲಿಕ್ಕೆ ನಮಗೆ ತುಂಬ ದಿನಗಳು ಬೇಡ. ಹಾಗಾಗಿ ಲೆಸನನ್ನು ನಾವು ಯಾವುದಾದ್ರೂ ಒಂದು ತುಂಬ ಕಲ್ತ್ಕೊಳ್ಬೇಕು ಅಂತಂದರೆ ಅದು ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಬೇಕು. ಬಿಡು ನಾಳೆ ಮಾಡೋಣ ಅಂತ ಇನ್ನೂ ಎಷ್ಟು ದಿನ ಅಂತ ಆ ನಾಳೆ ಖಂಡಿತ ಬರೋದೇ ಇಲ್ಲ. ಹಾಗಾಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ, ಈ ಗಳಿಗೆಯಿಂದನೇ ಸ್ಟಾರ್ಟ್ ಮಾಡೋಣ. ಅದನ್ನು ನಾನು ತುಂಬ ಕಲ್ತ್ಕೊಳ್ತಾ ಇದ್ದೀನಿ, ಅದರಲ್ಲೂ ಈ ಟೈಮ್ನಲ್ಲಿ. ಯಾಕೆಂತಂದರೆ ಈಗ ಒಂದಷ್ಟು ಗ್ರ್ಯಾಂಡ್ ಸಕ್ಸಸ್ಗಳನ್ನು ನಾನು ನೋಡ್ತಾ ಇದ್ದೀನಿ ನನ್ನ ಲೈಫ್ನಲ್ಲಿ. ಸೊ ಅದೆಲ್ಲ ಈಗ ದಿಢೀರಂತ ಈಗೇನೋ ಒಂದು ತಿಂಗಳಿದೆ ಅಂತಂದರೆ, ಇನ್ನೂ ಒಂದು ತಿಂಗಳಲ್ವಾ, ಸೊ ಆರಾಮಾಗಿ ಮಾಡ್ಬೋದು ಬಿಡು, ಇನ್ನು 5 ಡೇಸ್ ಇದ್ದಾಗ ಯೋಚನೆ ಮಾಡೋಣ ಅಂದಾಗ, ಆ 5 ಡೇಸಲ್ಲಿ ಏನು ನಾವು ಪರಿಶ್ರಮ ಪಟ್ಟಿರ್ತೀವಲ್ಲ ಅದಷ್ಟೇ ಆ ಸಕ್ಸಸ್ಸಿಗೆ ಹೆಲ್ಪ್ ಆಗುತ್ತೆ. ಅದೇ ನಾವು ಬಿಫೋರ್ 1 ಮಂತ್ ಇದೆ ಅಲ್ವಾ, ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಇವಾಗ 1 ಡೇ ಅಂದರೆ 30 ಡೇಸ್ ಅದಕ್ಕೆ ಟೈಮ್ ಇರುತ್ತೆ. ಸೊ 30 ಡೇಸಲ್ಲಿ ನಾವು 1% ಅಷ್ಟು ನಮ್ಮ ಹಾರ್ಡ್ ವರ್ಕ್ ಅಥವಾ ಸ್ಮಾರ್ಟ್ ವರ್ಕನ್ನು ಹಾಕಿದಾಗ ಖಂಡಿತ ಅದು ಬರೀ ಸಕ್ಸಸ್ ಆಗುವಂಥದ್ದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಇದು ಎಲ್ಲರ ಲೈಫ್ನಲ್ಲೂ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಬೇಕು, ಅದಕ್ಕೆ ಫಾಲೋ ಅಪ್ ಮಾಡಬೇಕು. ಟೈಮ್ ಟೇಬಲ್ ಮಾಡಿ ನಾನು ಸುಮಾರಷ್ಟು ಮಾಡಿದ್ದೀನಿ ಟೈಮ್ ಟೇಬಲ್, ಅದಕ್ಕೆ ಒಂದು ಬುಕ್ಕೇ ಇಟ್ಬಿಟ್ಟಿದ್ದೀನಿ. ಅದು ಮಾಡಿದ್ರೂ ಎಷ್ಟೋ ಒಂದು ಲೇಸಿನೆಸ್ಸಿಂದ ಅದನ್ನು ನಮಗೆ ಫಾಲೋ ಅಪ್ ಮಾಡೋಕ್ಕಾಗ್ತಾ ಇರಲ್ಲ. ಬಟ್ ಅಂದರೆ ಈಗ ನಮ್ಮ ಬರ್ಡೇ ಬಂದಂಗೋ, ಅಯ್ಯೋ ನಮಗೆ 1 ವರ್ಷ ಜಾಸ್ತಿ ಆಯ್ತಲ್ಲ, ಇನ್ನೂ ಏನೂ ಮಾಡಿಲ್ವಾ ಹಾಗಿದ್ರೆ ಅನ್ನೋದು ಆ ವಿಷಯ ಎಲ್ಲೋ ಒಂಥರ ಹೆದರಿಕೆ ಮೂಡಿಸುತ್ತೆ. ಅಯ್ಯೋ ಇಷ್ಟು ವರ್ಷ ನಾವೇನೂ ಮಾಡಲಿಲ್ಲ, ಇನ್ನೂ ಇದೇ ಥರ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಹೇಗೆ ಅಂತೇಳಿ ಅಲ್ಲಿಂದ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲ, ಇನ್ನು ನಾವು ಇವಾಗಲೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ನು ತುಂಬಾನೇ ಲೇಟ್ ಆಗುತ್ತೆ. ಅಂದ್ರೆ ಇವಾಗ ನಾವೇ ಟೈಮ್ ಟೇಬಲ್ ಅನ್ನ ಮಾಡಿರ್ತೀವಿ, ನಾವೇ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ ಯಾರು ವ್ಯಾಲ್ಯೂ ಕೊಡ್ತಾರೆ? ಖಂಡಿತ. ಹಾಗಾಗಿ ನಮ್ಮಿಂದ ಇನ್ನೂ ಒಂದಷ್ಟು ಜನ ಚೇಂಜ್ ಆಗ್ತಾರೆ. ಈಗ ನೋಡಿ, ನೀವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಾ, ಇದರಿಂದ ನಾನು ಎಷ್ಟೋ ರೀತಿಯಿಂದ ಕಲ್ತಿದ್ದೀನಿ. ಯಾಕೆ ಈಗ ನೋಡಿ, ನಿನಗೆ ಈಗ ಅಷ್ಟು ಟೈಮ್ ಕೊಟ್ಟು ನೀನು ಮಾಡ್ತಾ ಇದ್ದೆ, ನಿನ್ನ ಲೈಫನ್ನು ನೀನು ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ತಾ ಇದೆಯಾ ಅಂದರೆ ನನ್ನ ಹತ್ರ ಯಾಕೆ ಆಗ್ತಾ ಇಲ್ಲ? ನಿನಗೂ ಅದೇ ಥರ ಸಮಸ್ಯೆ ಇದೆ, ನಿನಗೂ ಅದೇ ಥರ ಕೆಲವು ಇವೆಂಟ್ಸ್ಗಳಿರುತ್ತೆ, ನಿನಗೂ ಅದೇ ಥರ ಕಮಿಟ್ಮೆಂಟ್ಸ್ಗಳಿರುತ್ತೆ. ಎಲ್ಲರಿಗೂ ಅವ್ರವ್ರದೇ ಆದಂಥ ಕಮಿಟ್ಮೆಂಟ್ಸ್ಗಳಿರುತ್ತೆ. ಪ್ರತಿ ಸತಿನೂ ನಾನು ಇವತ್ತು ಬೇಡ, ಇವತ್ತು ಏನೋ ಕೆಲಸ ಇದೆಯಲ್ಲ ಅಂತ ಪ್ರತಿ ಸತಿನೂ ಎಕ್ಸ್ಕ್ಯೂಸ್ ಕೊಡ್ತಾ ಹೋದರೆ ನಮ್ಮ ಲೈಫ್ ಒಂದ್ಸತಿ ಮುಗೀತು, ಇನ್ನು ನನಗೆ ಆಗ್ತಾ ಇಲ್ಲ, ಎನರ್ಜಿ ಇಲ್ಲ ಅಂತ ಹೇಳಿ ಒಂದ್ಸತಿ ನಾವು ಹಿಂದೆ ತಿರುಗಿದಾಗ ನಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕಾಗಿ ನಿಂತ್ಕೊಳ್ಳಿ, ಏನು ಮಾಡಿಲ್ವ ಹಂಗಾರೆ ಅಂಥೇಳಿ. ಸೊ ದೊಡ್ಡವರು ಚಿಕ್ಕವರು ಅಂತ ಇಲ್ಲ, ಕಲಿಯೋದು ಯಾರಿಂದ ಬೇಕಾದ್ರೆ ನಾವು ಕಲಿಬೋದು. ಹಾಗಾಗಿ ನಾನು ಎಷ್ಟೋ ಸತಿ ಕವನ ಮೇಡಮಿಂದ ಕಲ್ತಿರೋದು ಇದೆ, ನಾನು ಸಣ್ಣ ಕವನದಿಂದ ಕಲ್ತಿರೋದು ಇದೆ. ಯಾಕೆಂದರೆ ಸಣ್ಣದಾಗಿತ್ತು ಕವು ಅವಾಗ ಬರುವಾಗ, ಕವು ಅಂತಲೇ ಹೇಳಿದ್ದು. ಸೊ ಅವಳಿಂದನೂ ಕಲ್ತಿದ್ದೀನಿ, ತುಂಬಾ ಕಲಿತಾ ಇದ್ದೀನಿ. ಸೊ ಇದೇ ಥರ ಇನ್ಸ್ಪೈರ್ ನೀವು ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಪ್ರತಿ ಒಂದು ಡೇನಲ್ಲೂ 1% ಇಂಪ್ರೂವ್ಮೆಂಟ್ನ ಮಾಡಿಕೊಂಡ್ರೆ ನಮ್ಮ ಲೈಫು ತುಂಬ ಚೆನ್ನಾಗೇ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನಿಮ್ಮ ಮದುವೆಗಿಂತ ಮುಂಚೆ ಸೊ ನಿಮಗೆ ತುಂಬಾ ಇಷ್ಟವಾದದ್ದು ವಿಷಯ ಅಂತ ಅಂದರೆ ಏನು? ನಿಮ್ಮ 3 ಜನದಲ್ಲಿ ಏನಾರು ಡಿಸ್ಕಸ್ ಮಾಡಬೇಕು ಅಂದರೆ ಯಾವ್ದಾದ್ರು ಒಂದು ಟಾಪಿಕ್ ಬಂತು ಅಂದರೆ ಇದು ನಂಗೆ ತುಂಬ ಇಷ್ಟ ಅಂತ ಅನ್ಸುತ್ತಲ್ಲ, ಅಂಥದ್ದು ಯಾವುದು? ಓಕೆ, ಅದು ಸ್ವಲ್ಪ ಕಷ್ಟ ವಿಚಾರ. ಯಾಕೆಂದರೆ ಅಪ್ಪ ಅಮ್ಮ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಹೇಗೆ ಅಂತಂದರೆ, ಏನೇ ಆದರೂ ಡಾನ್ಸ್, ಎತ್ತಿದ ತಕ್ಷಣ ಟಾಪಿಕ್ ಲಿಂಕ್ ಆಗೋದೇ ಡಾನ್ಸ್ಗೆ. ಏನಾದರೂ ಹಿಂಗೆ ಅದೇ ಥರನೇ ಬಿಟ್ಟರೆ ಅಷ್ಟು ನಮ್ಮ 3 ಮೆಂಬರ್ಸಲ್ಲಿ ಶೇರ್ ಅಂದರೆ ಮೆಮೊರೇಬಲ್ ಆಗಿ ಶೇರ್ ಮಾಡುವಂಥದ್ದು ಏನೂ ಇಲ್ಲ. ಬಟ್ ಆ್ಯಸ್ ಅ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮನ ಕಡೆ ಫ್ಯಾಮಿಲಿ ಅಂತ ನಾನು ಕನ್ಸಿಡರ್ ಮಾಡಿದರೆ ಅವರಿಂದ ನಾನು ಕಲಿಬೇಕಾಗಿದ್ದು ಬಹಳ ಇದೆ. ಆ ಫ್ಯಾಮಿಲಿಯಿಂದ ಅನು-ಸೆಲ್ವಂ ಫ್ಯಾಮಿಲಿ ಅಂತಲೇ ಅದಕ್ಕೊಂದು ಟೈಟಲ್ ಕೊಟ್ಬಿಡ್ತೀವಿ. ಸೊ ಪ್ರತಿ ಒಂದು ಸಣ್ಣ ಮಗುವಿಂದ ಹಿಡಿದು ನಮ್ಮ ಮಾವನವರು ಎಲ್ಲರಿಂದನೂ ನಾನು ಬಹಳ ಕಲಿಬೇಕಾದಂಥದ್ದಿದೆ. ಅವರಲ್ಲಿ ಒಂದು ತುಂಬ ಇಷ್ಟ ಆಗೋದಂದರೆ ಯೂನಿಟಿ.
ಯಾವುದೇ ಸಮಯದಲ್ಲಾಗಲಿ ಒಂದು ಫ್ಯಾಮಿಲಿ ಅಂದರೆ ಹೇಗಿರಬೇಕು ಅಂದರೆ, ನಾನು ಅದು ಅನುಸೆಲ್ವಮ್ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ. ಎಂಥದ್ದೇ ಸಂದರ್ಭ ಆಗಲಿ ಅವರ ಅಣ್ಣ ತಮ್ಮಂದ್ರನ್ನ ಬಿಟ್ಕೊಡಲ್ಲ, ನಮ್ಮ ಅತ್ತೆಯರಾಗಲಿ ಸೊಸೆಯಂದ್ರನ್ನ ಬಿಟ್ಕೊಡಲ್ಲ. ಏನೋ ಅವ್ರದ್ದು ಆ ಫ್ಯಾಮಿಲಿ ಅಂದರೆ ಅಬ್ಬಾ ಅನ್ನೋ ಥರ ಒಂದು ಮೈ ಜುಮ್ಮನತಿ ಈಗಲೂ ನನಗೆ ಹೇಳುವಾಗ. ಸೊ ಯೂನಿಟಿ ಅದು ಗ್ರೇಟೆಸ್ಟ್ ಅವರಲ್ಲಿರೋದು. ಇದನ್ನ ನಾವು ಎಷ್ಟೊಂದು ಸತಿ ನೋಡಿದೀವಿ. ಯಾವುದೇ ಒಂದು ಡಾನ್ಸ್ ಪ್ರೋಗ್ರಾಮ್ ಅಂತ ಬಂದ ತಕ್ಷಣ ನಿಮ್ ಕಂಪ್ಲೀಟ್ ಫ್ಯಾಮಿಲಿ ಅಲ್ಲಿ ಇರ್ತಿದ್ದು, ಚಿಕ್ಕವರು ದೊಡ್ಡವರು. ಒಂದು ಶಿವರಾತ್ರಿ ಬಂದ್ರು ಕೂಡ ಸಮೇತ ಪ್ರತಿಯೊಬ್ರು ಎಲ್ಲೇ ಬಂದು ಆ ಒಟ್ಟಿಗೆ ಆ ಸೆಲೆಬ್ರೇಟ್ ಮಾಡ್ತಿರೋ ಮೂಮೆಂಟ್ಸ್ ನಾವು ತುಂಬಾ ನೋಡಿದೀವಿ. ತುಂಬ ಅದು ಹೇಳಿಬಿಟ್ರೆ ಸಾಕು. ಅಥವಾ ಅವರೇ ಒಂದೊಂದ್ಸತಿ ಫೋನ್ ಮಾಡ್ತಾರೆ, ಈಗ ನಾಳೆ ಈವೆಂಟ್ ಇದೆ, ಏನು ಮಾಡ್ತಿದ್ದೀರಾ? ಅವರು ಏನು ಕೆಲಸ ಇದೆ ಅಂತ ನಾವೆಷ್ಟೊತ್ತಿಗೆ ಬರಬೇಕು? ನಮ್ದೇನಾದರೂ ಕೆಲಸ ಇದೆಯಾ? ಸರಿ, ಹಿಂಗೆ ಮಾಡೋಣವಾ, ಹಂಗೆ ಮಾಡೋಣವಾ ಅಂತ ಅವ್ರು ವೆರೈಟೀಸ್ ಆಫ್ ಐಡಿಯಾಸ್ಗಳನ್ನು ಕೊಡ್ತಾರೆ. ಅದರಲ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಅಷ್ಟೇ, ಅವ್ರನ್ನ ನೋಡಿ ಕಲಿಯುವಂಥದ್ದು ನಮಗೆ ಬಹಳ ಇದೆ. ಅದರಲ್ಲೂ ನಮ್ಮ ಮಾವನವರು ಆರ್ ಶೇಖರ್ ಹಾಗೂ ಅವರ ವೈಫ್ ಕಣ್ಣಗಿ ಅಂತ ಹೇಳಿ, ನಮ್ಮ ಶೇಖರ್ ಮಾವ ಅವರು ಅವ್ರದ್ದೇ ಆದಂಥ 2 ಬುಕ್ಕನ್ನು ಬರೆದಿದ್ದಾರೆ. ಅದು ಈಗ ಯುವ ಪೀಳಿಗೆಗೆ ಬಹಳ ಹೆಲ್ಪ್ ಆಗುವಂಥ ಬುಕ್ಸ್ಗಳಾಗಿರ್ಬೋದು. ಆಮೇಲೆ ಅವ್ರ ಹಿಸ್ಟ್ರಿಯನ್ನು ಒಂಥರ ಕುಡಿದಿರೋ ಥರ ಅವರಿಬ್ಬರು ಅಷ್ಟೇ, ವೈಫು ಅಷ್ಟೇ. ಏನಾದರೂ ನಾವು ಒಬ್ಬರ ಬಗ್ಗೆ ಕೇಳಿದರೆ ಅವ್ರದ್ದು A to Z ಎಲ್ಲ ಈ ಥರ ಹಿಂಗೆ ಹಾಗೆ ಅಂತ ಹೇಳೋದು. ಸೊ ಅವ್ರದ್ದು ನಮ್ಮ ಮಧುವಣ್ಣ ಮತ್ತು ಕಾವ್ಯ ಅವರು ಅಷ್ಟೇ. ನಮ್ಮ ಮಧುವಣ್ಣ ಬಿಸ್ನೆಸ್ A1 ಅವ್ನ ಬಿಸ್ನೆಸ್ ಮ್ಯಾನು. ಯಾಕೆಂದರೆ ಅವನಿಂದ ಎಷ್ಟೋ ಕಲಿಬೇಕು. ಒಂದು ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅದೆಲ್ಲ ಭಾಳ ಐಡಿಯಾಸ್ ಇದೆ. ನಮ್ಮ ಕಾವ್ಯ ಆಗಿರ್ಬೋದು, ಅವರು ಕಂಪ್ಲೀಟ್ ಒಂದು ಯಾವುದೇ ವಿಷಯ ಪಟ ಅಂತ ಹೇಳಿ ಯಾವುದನ್ನು ಸ್ಲೋ ಇಲ್ಲ, ಕ್ವಿಕ್ಕಾಗಿ ಹಿಂಗೆ ಅನ್ನೋದ್ರೊಳಗೆ ಮುಗಿಸ್ತಾರೆ. ಸೊ ಅವರಲ್ಲೂ ಬಹಳ ಕಲಿತೀವಿ ನಾವು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಅವ್ರ ಬಗ್ಗೆ ಹೇಳೋದೇ ಬೇಡ. ನಾನು ಇವಾಗ ಏನು ಅಂತ ಹೇಳ್ಬಿಟ್ಟು ಅವರು ಅಂತ ಅಂದ್ರೇ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ನಮ್ಮ ಚಿಕ್ಕ ಮಾವ ಮತ್ತು ನಮ್ಮ ಚಿಕ್ಕತ್ತೆ ಮೋಹನ್ ಅವರು ಮತ್ತು ತಮಿಳ್ ಸೆಲ್ವಿ ಅಂತ ಹೇಳಿ, ಅವ್ರದ್ದು ಅಷ್ಟೇ. ತಮಿಳ್ ಸೆಲ್ವಿ ಅಮ್ಮನ ನಾನು ಹೇಳಬೇಕು, ಯಾವುದಾದ್ರೂ ಒಂದು ದೇವಸ್ಥಾನ ನಾವು ನೋಡಿದ್ರೆ ಅವ್ರ ಜೊತೆಲಿರಬೇಕು. ಅವರು ಈಗ ನಾವೇನೋ ಒಂದು ಸುಮ್ಮನೆ ಹೋಗಿ ಬರೋಕ್ಕಿಂತನೋ ಅವ್ರ ಹತ್ರ ಇದು ಹಿಂಗೆ, ಈ ಕತೆ ಹಿಂಗೆ ಅಂದ ತಕ್ಷಣ ನಾವೇ ಆ ರಾಣಿ ಆಗಿದ್ವೇನೋ, ನಾವೇ ಆ ದೇವಸ್ಥಾನದಲ್ಲಿ ಈ ಥರ ಶಿವನ ಭಕ್ತಿ ಆಗಿದ್ವೇನೋ, ಈ ಥರ ಅವರು ಆ ಕತೆಗಳನ್ನ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನಾವು ಲೈವಾಗಿ ಅದನ್ನು ಎಕ್ಸ್ಪೀರಿಯನ್ಸೇ ಮಾಡ್ಬೋದು. ಸೊ ಆ ಥರ. ಆಮೇಲೆ ನಮ್ಮ ಇಳಂಗೋವನ್ ಅವರು ಚಿಕ್ಕಪ್ಪ ಇಳಂಗೋವನ್ ಮತ್ತು ಆಶಾ ಅಂತ ಹೇಳಿ ಚಿಕ್ಕಮ್ಮ. ಸೊ ಅವ್ರದ್ದು ಅಷ್ಟೇ ಯೋಗ ಮಾಸ್ಟರು. ಅವ್ರಿಗೂ ಅಷ್ಟೇ ನಾನು ಇಳಂಗೋ ಚಿತ್ತನಿಂದ ಕಲಿಯೋದು ಬಹಳ ಇದೆ. ಯಾಕೆಂದರೆ ಅವ್ರಿಗೆ 2 ಬಾರಿ ಈ ಥರ ಅವರ ಅಮ್ಮನಿಗೆ ಗ್ಯಾಸ್ ತರೋಕ್ಕೆ, ಅಂದರೆ ಸಿಲಿಂಡರ್ ಆವಾಗ ಹಾಕೋತಾ ಇದ್ರು, ಆ ಥರ ಸಿಲಿಂಡರ್ ತರಲು ಹೋದಾಗ 2 ಬಾರಿನೂ ಅವರ ರೈಟ್ ಹೋಲ್ ಬಾಡಿಯಲ್ಲಿ ರೈಟ್ ಸೈಡೇ 2 ಸತಿನೂ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ದೊಡ್ಡ ಮರದ ಕೊಂಬೆಗಳು ಬಿದ್ದು, ಆದರೂ ಅವರು ಹಿ ಹ್ಯಾಸ್ ನಾಟ್ ಗಿವನ್ ಹಿಸ್ ಲೈಫ್. ಅಂದರೆ ಗಿವ್ ಅಪ್ಪೇ ಮಾಡಿಲ್ಲ ಅವ್ರು ಇದುವರೆಗೆ. ಅವ್ರು ನೆವರ್ ಗಿವ್ ಅಪ್. ಅದನ್ನು ಲೆಫ್ಟಲ್ಲಿ ಬರೆದು ಕಲಿತು ಅಥವಾ ಏನೋ ನನ್ನಿಂದ ಆಗಲ್ಲ ಅನ್ನೋದು ಅವ್ರ ಹತ್ರ ಇಲ್ಲ. ಒಂದು ಸಿಸ್ಟಮ್ಯಾಟಿಕಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂದರೆ ಅವ್ರ ಹೋಲ್ ಫ್ಯಾಮಿಲಿನೇ. ನಾವು ಪ್ರತಿ ಸತಿ ಹೋದಾಗ ಅಯ್ಯೋ ನಾವು ಯಾಕೆ ಹಿಂಗೆ ಆಗ್ತಾ ಇಲ್ಲ, ಅವ್ರಿಗೂ ಅದೇ ಥರ ಇದೆ. ಬಟ್ ಯೋಗ ಪ್ರಾಕ್ಟೀಸ್ ಮಾಡೋದಾಗಲಿ ಅಥವಾ ಅವ್ರು ಈ ಥರ ಒಂದು ಡ್ರಾಯಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ, ಡ್ರಾಯಿಂಗ್, ಮಾತಾಡೋದಾಗಲಿ. ಸೊ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ. ಇನ್ನು ನಮ್ಮ ಕೊನೆ ಚಿಕ್ಕಮ್ಮ, ಅವರು ಯಾರಿಗೇನಾದರೂ ಅಂತ ಅಂದ್ರೂ ಫಸ್ಟ್ ಬಂದು ನಿಲ್ಲೋದೆ ನಮ್ಮ ಪಾಂಡಿಚಿತ್ತ. ಅವ್ರ ಹೆಸರು ಪಾಂಡಿಯನ್ ಅಂತ. ಆಮೇಲೆ ಅವರ ವೈಫು ಚಿಕ್ಕಮ್ಮ ಪ್ರಭಾ ಅಂತ ಹೇಳಿ. ಯಾರದೇ ನಮ್ಮಲ್ಲ ಫ್ಯಾಮಿಲಿಯಲ್ಲಿ ಯಾರಿಗೆ ಒಂದು ಸಣ್ಣದಾಗಿದ್ರೂ ಫಸ್ಟ್ ಬಂದು ಅಟೆಂಡೆನ್ಸ್ ಕೊಡೋರೆ ನಮ್ಮ ಚಿಕ್ಕಪ್ಪ ಪಾಂಡಿಚ. ಏನಾಯಿತು, ಎಲ್ಲಿದ್ದೀರಾ, ನಾನು ಎಲ್ಲಿ ಬರಲಿ ತಕ್ಷಣ. ಸೊ ಕಂಪ್ಲೀಟ್ ಎಂಜಾಯ್ಮೆಂಟ್ ಅವ್ರದ್ದು. ಮತ್ತು ನಮ್ಮ ಪ್ರಭಮ್ಮನೂ ಅಷ್ಟೇ, ತನಿಗೆ ತಿಳಿದಿರೋ ಹಾಗೆ ಅವ್ರು ಬಿಸ್ನೆಸ್ ಮಾಡಿಕೊಂಡು ಎಲ್ಲ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ತಮ್ಮಂದರು. ಸೊ ಆಮೇಲೆ ನಮ್ಮದು ಇನ್ನೂ ಹೇಳ್ತಾ ಹೋದರೆ ಅದೇ ಚೈತ್ರ ಅವರಾಗಿರ್ಬೋದು, ಕಾರ್ತಿಕಣ್ಣ ಆಗಿರ್ಬೋದು, ಬಹಳ ಸುಪ್ರಿಯ ಆಗಿರ್ಬೋದು, ಆಮೇಲೆ ಕಾರ್ತಿಕಣ್ಣ, ಇದು ಚೈತ್ರನೂ ಆಗಿರ್ಬೋದು. ಏನೋ ಸುಮಾರು ವರ್ಷ ಪಾಪ ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಅವಳ ಮಗುನ ಆಗಿರ್ಬೋದು ಅಥವಾ ಒಂದು ಡಾನ್ಸ್ ಕ್ಲಾಸ್ನ ಬೆಳೆಸೋಕ್ಕೆ, ಅದಕ್ಕೆ ಕರೆಕ್ಟಾಗಿ ಸಪೋರ್ಟು ಅವ್ರ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಗುಜುಲ್ಸ್ ಸುಪ್ರಿಯ ಆಗಿರ್ಬೋದು, ಅವಳು ಅಷ್ಟೇ ಬೆಂಗಳೂರಲ್ಲಿದ್ದಾಳೆ. ಅವಳ ಲೈಫನ್ನು ಅವಳು ಸೆಟ್ಲ್ ಮಾಡ್ಕೊಳ್ಳೋಕ್ಕೆ ಮೇನ್ ಕಾರಣ ಅವ್ರ ಹಸ್ಬೆಂಡ್ಸ್ ಎಲ್ಲ. ಈಗ ನಾವು ಯಾರೇ ಒಂದು ಕೆಲಸವನ್ನ ಮಾಡ್ತಾ ಹೆಣ್ಮಕ್ಳು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಹಿಂದೆ ಎಷ್ಟೋ ಈಗ ಸ್ಲೋಗನ್ ಬರುತ್ತಲ್ವಾ, ಯಾವುದೇ ಒಂದು ಜೆಂಟ್ಸು ಅಥವಾ
ಸಕ್ಸಸ್ಫುಲ್ ಪರ್ಸನ್ ಆಗಕ್ಕೆ ಕಾರಣ ಹೆಣ್ಣು ಇರಲೇಬೇಕು ಅಂತ. ಅದೇ ಥರ ಒಂದು ಸಕ್ಸಸ್ಫುಲ್ ಹೆಣ್ಣು ಆಗ್ತಾಳೆ ಅವಳು ಅಂತಂದರೆ ಅದಕ್ಕೆ ಕಂಪ್ಲೀಟಾಗಿ ಬೆಂಬಲ ನೀಡೋದು ಮತ್ತು ಅವಳು ಆಗಬೇಕು ಅಂತಂದರೆ ಅದು ಗಂಡನೇ ಅಂತ. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಮತ್ತು ಅವರು ಕೊಡುವಂಥ ಸಪೋರ್ಟು ಇನ್ಯಾರೂ ಕೊಡೋದಿಲ್ಲ. ಅವ್ರು ನಾನಿದ್ದೀನಿ ಅಂತ ಹೇಳಿದ್ರೆ ಸಾಕು, ಇನ್ನೇನು ನಮಗೆ ಬೇಡ. ಅವ್ರಿದ ಆ ಮಾತೆ ನಮಗೆ ಫುಲ್ 100 ಆನೆಷ್ಟು ಬಲ ಕೊಡುತ್ತೆ. ಸೊ ಅದು ಅಪ್ಪನೇ ಆಗಿರ್ಬೋದು ಅಥವಾ ಗಂಡನೇ ಆಗಿರ್ಬೋದು. ಹೇಗೆ ಒಂದು ಗಂಡಿಗೆ ಹೆಣ್ಣು ಹೇಗೋ ಹಾಗೆ ಹೆಣ್ಣಿಗೆ ಅವಳ ಸಕ್ಸಸ್ಸಿಗೆ ಗಂಡು ಕಾರಣ ಆಗೇ ಆಗಿರ್ತಾರೆ. ಇದು ಹಿಂಗೂ ಇನ್ನೂ ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟೇ. ಬಟ್ ನಾವೀಗ ನಾವು ಕಲಿತಾ ಇದ್ದೀವಿ. ಈಗ ಯಾರದೇ ಒಂದು ಮಗು ಅಂದ್ರೆ ಇವಾಗಿನ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಆ ಫ್ಯಾಮಿಲಿ, ಆ ಜಾಯಿಂಟ್ ಫ್ಯಾಮಿಲಿ ನಿಮಗೆ ತುಂಬಾನೇ ಪಾಠ ಕೊಟ್ಟಿದೆ. ಯಾಕೆಂದರೆ ಒಂದು ಮಗು ಹುಟ್ಟುವಾಗ ಅದು ಶ್ರೀಮಂತನೋ ಬಡವನೋ ಅದಕ್ಕೆ ಗೊತ್ತಿರಲ್ಲ. ನಾನು ತುಂಬ ಬುದ್ಧಿವಂತನ ಅಥವಾ ದಡ್ಡನ ಅಂತ ಗೊತ್ತಿರಲ್ಲ. ನಾನು ಒಳ್ಳೆ ಪರ್ಸನ್ ಆಗ್ತೀನಾ ಅಥವಾ ಕೆಟ್ಟ ಪರ್ಸನ್ ಆಗ್ತೀನಾ ಅಂತ ಗೊತ್ತಿರಲ್ಲ ಆ ಮಗುಗೆ. ಅದು ಬೆಳೆದು ಬರುವಂಥ ರೀತಿ ಇದೆಯಲ್ಲ, ಅದು ಹೇಗೆ ಹೇಳುತ್ತೆ ಅಂತ ಹೇಳಿದ್ರೆ ಅವರ ಕಂಪ್ಲೀಟ್ ಸರೌಂಡಿಂಗ್ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮ ಹೇಗೆ ಬೆಳೀತಾ ಇದ್ದಾರೆ ಅಥವಾ ಅದನ್ನು ಆ ಮಗುಗೆ ಏನು ಸಂಸ್ಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿಯುತ್ತೆ. ಸೊ ಹಾಗಾಗಿ ನಾವೆಲ್ಲ ಈಗ ಒಂದು ಸಂಸ್ಕಾರದಲ್ಲಿದ್ದೀವಿ, ಒಂದು ಸಂಸ್ಕೃತಿಯನ್ನು ಕಾಪಾಡ್ತಾ ಇದ್ದೀವಿ ಅಂದರೆ ನಮ್ಮ ಫ್ಯಾಮಿಲಿನೇ ಮೇನ್ ಕಾರಣ ಆಗುತ್ತೆ. ಸೊ ಈ ಥರ ನಮ್ಮ ಜಾಯಿಂಟ್ ಫ್ಯಾಮಿಲಿ ಸಿಗೋದು ಬಹಳ ಕಷ್ಟ. ಅದರಲ್ಲೂ ಅದನ್ನೇ ನಾನು ಹೇಳಿದ್ನಲ್ಲ, ನೀವು ಯಾವಾಗ 3 ವಿಷಯ ಅಂದಾಗ ನಾನು ಅದಕ್ಕೆ ಹೇಳಿದ್ದು ತುಂಬ ಕಷ್ಟ. ಅದರಲ್ಲಿ ಈ ಥರ ನಂಗೆ ಫ್ಯಾಮಿಲಿ ಸಿಗೋದು ಐ ಆಮ್ ವೆರಿ ಬ್ಲೆಸ್ಡ್. ಈಗ ಸುಮಾರು ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಲಾಸ್ಟಿಗೆ ಇವಾಗ ಇವರ ಜೀವನದಲ್ಲಿ ನಿಮ್ಮ ಹಸ್ಬೆಂಡಿಂದ ಒಂದು ಪಾಠ ಕಲ್ತಿದ್ದು ಅಂತಂದರೆ ಅದು ಯಾವುದು? 3 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಫೆಬ್ರವರಿ 14th ಆಗಿತ್ತು 2022ನಲ್ಲಿ. ಸೊ ಅಲ್ಲಿಂದ ಇಲ್ಲಿ ತನಕ ನಾವು 2022ವರೆಗೆ ವಿ ವರ್ ಸ್ಟ್ರೇಂಜರ್ಸ್. ನಮಗೆ ಗೊತ್ತೇ ಇಲ್ಲ ಯಾರು ಅಂತ ಹೇಳಿ. ಅದಾದಮೇಲೆ ಈ 3 ವರ್ಷ ಹೇಗೆ ಅಂತ ಹೇಳಿದ್ರೆ, ಫಸ್ಟು ನಮಗೆ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಈ 3ನೇ ವರ್ಷಕ್ಕೆ ಹೇಗಾಗಿದೆ ಅಂದರೆ ಅವ್ರು ಬಿಟ್ಟು ನಾನಿರಲ್ಲ. ಈ ಥರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ, ವಿಚ್ ಈಸ್ ವೆರಿ ಸ್ಪೆಷಲ್. ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಅವರಿಲ್ಲ ಅಂದರೆ ನಾನಿಲ್ಲ ಖಂಡಿತವಾಗ್ಲೂ. ಅವರ ಇಷ್ಟು ಸಪೋರ್ಟ್ ಆಗಿರ್ಬೋದು. ಹಿ ಈಸ್ ವೆರಿ ಟ್ಯಾಲೆಂಟೆಡ್. ನಾನೇ ಎಲ್ಲೋ ಅಲ್ಪ ಸ್ವಲ್ಪ ನನಗೆ ಗೊತ್ತಿರೋ ಐಡಿಯಾಸ್ಗಳನ್ನು ಹಾಕಿದರೆ ಅವ್ರು ನನಕ್ಕಿಂತನೂ ಅವರು ಎಕ್ಸ್ಟ್ರಾರ್ಡಿನರಿ. ಒಂದು ಐಡಿಯಾಸ್ಗಳು ಹೇಳೋದಾಗಲಿ, ಮಕ್ಕಳಿಗೆ ಹೇಳ್ಕೊಡೋ ರೀತಿಗಳಾಗಲಿ, ಅವರಿಂದ ಕಲಿಯೋದು ನಾನು ಬಹಳ ಇದೆ. ಒಂದು ಡಾನ್ಸಲ್ಲಾಗಲಿ ಆ ಎನರ್ಜಿ ಅಂದರೆ ಎನರ್ಜಿ, ಅದಕ್ಕೆ ದೂಸರ ಮಾತಿಲ್ಲ. ಒಂದು ಮಕ್ಕಳಿಗೆ ಟೀಚ್ ಮಾಡೋದಾಗಿರ್ಬೋದು ಅಥವಾ ಅಡುಗೆನೂ ಮಾಡ್ತಾರೆ. ಹಾಗೆ ಈಗ ಅಂದ್ರೆ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಮದುವೆ ಅಂತ ಫಿಕ್ಸ್ ಆದಾಗ ನಾವಿನ್ನೂ ಇಲ್ಲ ಕಲಿತಾ ಇದ್ವಿ ಭರತನಾಟ್ಯ. ಸೊ ಅವಾಗ ನೀವು ಹೇಳ್ತಾ ಇದ್ರಿ ಇಲ್ಲಪ್ಪ ಮದುವೆ ಅಂದ್ರೆ ಆಗಲ್ಲ ಅಂತ ಹೇಳಿ. ಆದ್ರೆ ಇವಾಗ ಈ ಲೈಫ್ ಹೆಂಗಿದೆ? ಖಂಡಿತವಾಗ್ಲೂ ಅವಾಗ ಯಾವುದೇ ಒಂದು ಹೆಣ್ಮಕ್ಳಿಗಾಗಲಿ ಅಪ್ಪ ಅಮ್ಮನ ಮನೇಲಿ ತುಂಬ ಕಂಫರ್ಟಬಲ್ ಆಗಿ ಬೆಳೆದ್ಬಿಟ್ಟಿರ್ತೀವಿ. ಅದು ಯಾವ ಥರ ವಿಷಯದಲ್ಲಾಗಿರ್ಬೋದು, ಹೆಲ್ತು ವೆಲ್ತು, ಯಾವ ಥರದ್ರಲ್ಲ ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ನಂಬಿಕೆ ಇರ್ಬೋದು, ಏನೋ ಕಂಫರ್ಟಬಲ್ ಕಂಪ್ಲೀಟಾಗಿ ಬೆಳೆದ್ಬಿಟ್ಟಿರ್ತೀವಿ. ಈಗ ನಮಗೆ ಆ ಮ್ಯಾರೇಜ್ ಏಜ್ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಆ ಟೈಮು ಯಾಕಾದರೂ ಬರುತ್ತೆ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ನೈಟ್ಸು ಒಂದು ಡಿಸ್ಕಷನ್ ಇರುತ್ತೆ. ಆ ಹುಡ್ಕನ ಈ ಹುಡ್ಕನ ಅಂತ ಮ್ಯಾಚಿಂಗ್ಸ್ಗಳು ಅದೆಲ್ಲ ಅಂದಾಗ ಎಲ್ಲೋ ಹೆಣ್ಣಿಗೆ ಒಂಥರ ಮುಜುಗರ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇಷ್ಟೇ ವರ್ಷ ನಾನು ಇಲ್ಲಿರಬೇಕು, ಈಗ ಮುಂದೆ ನನ್ನದು ಲೈಫೇ ಬೇರೆ ಇರುತ್ತೆ, ಅವ್ರು ನಂಗೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ. ಮೊದಲನೇದಾಗಿ ಗಂಡನ ಹೆಂಗೋ ಅಡ್ಜಸ್ಟ್ ಮಾಡ್ತೀವಿ ಬಿಡು, ಅವ್ರ ಫ್ಯಾಮಿಲಿಯವ್ರು ಅಡ್ಜಸ್ಟ್ ಆಗ್ತಾರಾ, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅಥವಾ ಅವರ ತಂಗಿಯರೋ ತಮ್ಮಂದ್ರೋ ಅವ್ರು ಅಡ್ಜಸ್ಟ್ ಆಗ್ತಾರಾ. ಅಯ್ಯೋ ಇದೇನಪ್ಪ ಇದು. ಇದು ಸ್ಪೆಷಲಿ ಅರೇಂಜ್ ಮ್ಯಾರೇಜಿಗೆ ಹೇಳ್ತಾ ಇರೋದು, ನಂಗೆ ಲವ್ ಮ್ಯಾರೇಜ್ ಬಗ್ಗೆ ಐಡಿಯಾ ಇಲ್ಲ. ಸೊ ಹಿಂಗೆ ಅಂದಾಗ ಅಯ್ಯೋ ನಮ್ಮ ಥಾಟ್ಸ್ಗಳೇ ಬೇರೆ ಇರುತ್ತೆ, ಅವರ ಥಾಟ್ಸ್ಗಳೇ ಬೇರೆ ಇರುತ್ತೆ, ನಮ್ಮ ಸಂಪ್ರದಾಯನೇ ಬೇರೆ ಇರುತ್ತೆ, ಅವರ ಸಂಪ್ರದಾಯ. ಈಗ ಸೇಮ್ ಕ್ಯಾಸ್ಟ್ ಆದ್ರೂ ನಮ್ಮ ಸಂಪ್ರದಾಯನೇ ಬೇರೆ. ಈಗ ಅದರಲ್ಲೂ ಬರುತ್ತೆ ಸಂಪ್ರದಾಯಗಳ, ಇವ್ರದ್ದು ಹೀಗೆ ಮಾಡ್ತೀವಿ, ನಮ್ಮಲ್ಲಿ ಹಂಗಲ್ಲ, ಹಿಂಗೆ ಮಾಡಬೇಕು ಅಂಥೇಳಿ. ಸೊ ಇದು ಅಂತ ಬಂದಾಗ ನಾನು ಅದೇ ಥರನೇ ಒಂದು ಹೆಣ್ಮಗಳಾಗಿ ತುಂಬಾ ಹೆದರಿಕೆ ಇತ್ತು. ಅದು ಇವ್ರಿಗೆಲ್ಲರಿಗೂ ಗೊತ್ತಿದೆ. ಪ್ರತಿ ಸದಿನೂ ಇಷ್ಟು ಬೇಗನಾ ಮದುವೆ, ಬೇಡಪ್ಪ ಅಂತ ಹೇಳಿ. ಆದರೆ ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನನ್ನ ಅಜ್ಜ ಅಜ್ಜಿ ಮಾಡಿದ ಪುಣ್ಯನೋ ಏನೋ, ನಾನು ಈಗ ಅಪ್ಪ ಅಮ್ಮನ ಮನೇಲಿ ಹೆಂಗಿದ್ದೀನೋ ಅದಕ್ಕಿಂತ ಡಬಲ್ಲಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ ನನ್ನ ಗಂಡನ ಮನೇಲಿ. ಇವಾಗಲೂ ಅಷ್ಟೇ ನಾನು ಒಂದು ನೆಲ ಒರೆಸೋದಾಗಲಿ, ಬಟ್ಟೆ ತೊಳೆಯೋದಾಗಲಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಯಾವುದೂ ನಾನು ಮಾಡಲ್ಲ.
ಇಲ್ಲಿಕ್ಕಿಂತ ನಾವು ಆರಾಮಾಗಿ ಅಲ್ಲಿದ್ದೀನಿ. ನಮ್ಮ ಮಾವನವರೇ ಎಲ್ಲ ಮಾಡ್ತಾರೆ. ಯಾಕೆ ಒಂಚೂರು ನಾನೇನಾದರೂ ಲೇಟಾಗಿ ಬಂದರೆ ಸುಸ್ತಾದರೆ ಬೇಡ ಅವಳಿಗೆ ಸುಸ್ತಾಗಿದೆ. ಈಗಲೂ ನಾನು ಸುಳ್ಳು ಹೇಳಲ್ಲ, 10 ಗಂಟೆ ಕಮ್ಮಿ ನಾನು ಎದ್ದೇಳೋದಿಲ್ಲ ಎಲ್ಲ. ಯಾಕೆಂದರೆ ಇದನ್ನೇ ಮಾಡ್ಕೊಂಡು ಹೋಗಿರ್ತೀವಿ ಡಾನ್ಸ್ ಕ್ಲಾಸಲ್ಲಿ, ಸುಸ್ತಾಗಿರುತ್ತೆ. ಅದನ್ನವ್ರು ನೋಡಿದ ತಕ್ಷಣ ನಮ್ಮ ಮಾವ ಅಯ್ಯೋ ಬೇಡ ಕಣೋ ಪುಟ, ಅವಳು ಮಲಗಲಿ, ಅವಳು ರೆಸ್ಟ್ ಮಾಡಲಿ ಅನ್ನೋದು. ಆಮೇಲೆ ನನಗೇನಾದರೂ ಒಂದು ಸಣ್ಣದಾಗಿ ನಾನು ಅಳೋಂಗಿಲ್ಲ, ಹತ್ತಿರ ಅವ್ರು ತಡ್ಕೊಳ್ಳೋದೇ ಇಲ್ಲ. ಅವಳು ಅಳ್ತಾ ಇದ್ದಾಳೆ, ಬೇಡ ಅದೇನು ನೀನು ಕೆಲಸ ಮಾಡಿದೆ ಅದು ಬೇಡವೇ ಬೇಡ, ನಿಲ್ಲಿಸ್ಬಿಡು ಅನ್ನೋ ಥರ. ಅಡುಗೆ ಮನೆಗೂ ಅಷ್ಟೇ, ಹೋಗ್ದಲೇ ನಾನು 3-4 ತಿಂಗಳಾಗೋಯ್ತೇನೋ. ಈಗ ಕೆಲವು ಈವೆಂಟ್ಸ್ಗಳಿರುತ್ತೆ, ಪ್ರೋಗ್ರಾಮ್ಸ್ಗಳಿರುತ್ತೆ, ಅದರಲ್ಲಿ ಅವರೇ ಅದನ್ನು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರೇ ರುಚಿಯಾಗಿ ಅಡುಗೆ ಮಾಡ್ತಾರೆ. ನಾನು ಬಿಫೋರ್ ಮ್ಯಾರೇಜು ಒಂದು ಸೈಜಲ್ಲಿದ್ದೆ, ಈಗ ಆಫ್ಟರ್ ಮ್ಯಾರೇಜು ಕಂಪ್ಲೀಟ್ 10 to 15 kgs ನಾನು ಗೇನ್ ಆಗಿಬಿಟ್ಟಿದ್ದೀನಿ. ಸೊ ಇದೆಲ್ಲ ಒಂದು ಹ್ಯಾಪಿ ಫ್ಯಾಮಿಲಿ ಅಂತ ಇದ್ದಾಗ, ಅಥವಾ ನಮ್ಮ ಸ್ಟ್ರೆಸ್ ಇಲ್ಲ ಅನ್ನುವಂಥದ್ದಾಗ ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ನಮ್ಮ ಮನೆಯವರು ಅದರಲ್ಲೂ ನಾನು ಏನಾದರೂ ಒಂಚೂರು ಅವಾಗೆಲ್ಲ ಹೆಂಗಂದರೆ ಬಿಫೋರ್ ಮ್ಯಾರೇಜು ಏನಾದರೂ ಒಂದು ವಿಷಯ ಕೇಳಿದೆ, ಅಥವಾ ಈಗ ನಾಳೆನೇ ಈವೆಂಟ್ ಅಂದ ತಕ್ಷಣ ನನಗೆ ಟೆನ್ಷನ್ ಸ್ಟಾರ್ಟ್. ಅಯ್ಯೋ ನಾಳೆ ನಾವು ಮಕ್ಕಳನ್ನ ಹೆಂಗೆ ಸೇರಿಸ್ಬೋದು, ಅದು ಇದು ಅಂತ ಹೇಳಿದಾಗ ಒಂದು ಸೈಡಲ್ಲಿ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ, ಅಲ್ಲೇ ನಾವು ಸ್ಟಾರ್ಟ್ ಅಂತ. ಈಗಲೂ ಅದಕ್ಕಿಂತ ಹೆವಿ ಸ್ಕೆಡ್ಯೂಲ್ಸ್ಗಳಿದೆ, ಬ್ಯುಸಿ ಸ್ಕೆಡ್ಯೂಲ್ಸ್ಗಳಿದೆ. ಅವ್ರು ಒಂದೇ ಮಾತು, ನಾನು ಇದೀನಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ, ಅದೊಂದೇ ಮಾತು. ಅವ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ನಾನಿದ್ದೀನಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ, ಮಾಡೋಣ ಆಗತ್ತೆ. ಅದು ಹೆಂಗೆ ಅಂದರೆ ಹಿಂಗೆ ಅನ್ನೋಷ್ಟೊತ್ತಿಗೆ ತಲೆನೋವು ಹೊರಟೋಗ್ಬಿಟ್ಟಿರುತ್ತೆ. ಆಮೇಲೆ ಈಗಂತೂ ತಲೆನೋವೇ ಬರ್ತಾಯಿಲ್ಲ, ಯಾಕೆಂದರೆ ಅವ್ರು ನೋಡ್ತೀನ ಇದಾರಲ್ಲ ಸಾಕು ಬಿಡು, ಅದೇನೋ ಒಂದು ಅದು ಸ್ಟ್ರೆಂತ್. ಸೊ ಇದು ವೆರಿ ಲಕ್ಕಿ. ನಾನು 2 ಕಡೆನೂ, ಅಪ್ಪ ಅಮ್ಮನ ಕಡೆನೂ ಅಷ್ಟೇ, ನನ್ನ ಈ ಕಡೆನೂ ಅಷ್ಟೇ, ಅವರ ಫ್ಯಾಮಿಲಿಯವರು ಅಷ್ಟೇ, ನನ್ನ ಹಸ್ಬೆಂಡಿನ ಫ್ಯಾಮಿಲಿ ಕಡೆನೂ ಅಷ್ಟೇ ಭಾಳನೇ ಇಷ್ಟಪಡ್ತಾರೆ. ನನ್ನ ಅತ್ತೆಯವರಾಗಿರ್ಬೋದು, ಮಾವನವರಾಗಿರ್ಬೋದು, ಚಿಕ್ಕಮ್ಮ ಚಿಕ್ಕಪ್ಪಂದರು ಎಲ್ಲರೂ ಅಷ್ಟೇ. ನಾನು ಬರ್ತೀನಿ ಅಂದರೆ ಅಲ್ಲೆಲ್ಲ ಖುಷಿ ಎಲ್ರಿಗೂ. ಸೊ ಕಂಪ್ಲೀಟ್ ಫ್ಯಾಮಿಲಿ. ಈಗ ಇನ್ನೇನು ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ. ಸೊ ಕಂಪ್ಲೀಟ್ ನಾನು, ಹಾಗಾಗಿ ಯಾವುದ್ರಲ್ಲೂ ಅದು ಕಮ್ಮಿ ಇದು ಕಮ್ಮಿ ಖಂಡಿತ ಇಲ್ಲ. ನಾನು ಆ ಭಗವಂತನಲ್ಲಿ ಒಂದು ಎಲ್ಲ ಬೇಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಭಗವಂತನಲ್ಲಿ ಎಲ್ಲ ಮಕ್ಕಳಿಗೂ, ನನ್ನ ಮಗುನೂ ಇವಳಿಗೂ ಅಷ್ಟೇ, ಅಥವಾ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಒಳ್ಳೆಯ ನಂತರನೇ ನನಗಿನ್ನ ಇನ್ನೂ ಚೆನ್ನಾಗೆ ಗಂಡನ ಮನೆ ಸಿಗಬೇಕು ಅವ್ರಿಗೆ. ಎಲ್ಲ ಥರ ನಾವು ಹೆಣ್ಮಕ್ಳು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತಂದರೆ ಗಂಡನ ಸಪೋರ್ಟ್ ಅಷ್ಟೇ ಇರಬೇಕು. ಯಾಕೆಂದರೆ ಗಂಡನಿಗೋಸ್ಕರ ನಾವೆಲ್ಲ ನಮ್ಮ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಅದೇ ಥರ ಗಂಡಂದರು ನಮ್ಮ ಸಕ್ಸಸ್ಸಿಗಾಗಿ ಅವರು ಸ್ಯಾಕ್ರಿಫೈಸ್ ಮಾಡಬೇಕು. ಅವ್ರು ಮಾಡೇ ಮಾಡ್ತಾರೆ. ಈಗಿನ ಜನ್ರೇಷನ್ ಅವರಾಗಿರ್ಬೋದು ಎಲ್ಲರೂ ಅರ್ಥ ಮಾಡ್ಕೋತಾ ಇದ್ದಾರೆ ಈಗ. ಯಾಕೆಂದರೆ ಸಮಾಜನೇ ಹಾಗಾಗ್ಬಿಟ್ಟಿದೆ. ಈಗ ಈಕ್ವಲ್ ರೆಸ್ಪೆಕ್ಟ್ ಸಿಗ್ತಾ ಇದೆ ವುಮನ್ಗೆ ಮತ್ತು ಮೆನ್ಗೆ. ಸೊ ಅದರಿಂದ ನಾವು ಎಷ್ಟೋ ಬರೀ 4 ಗೋಡೆಯಲ್ಲಿರುವಂಥ ಹೆಣ್ಮಕ್ಳು ಈಗ ಸುಮಾರಷ್ಟು ಈಗ ನೋಡಿ ಎಲ್ಲಿಂದ ಎಲ್ಲಿವರೆಗೂ ರೀಚ್ ಆಗಿದ್ದೀವಿ ಅಂತ ಹೇಳಿ. ಸಕ್ಸಸ್ಸಿಗೆ ಎಲ್ಲ ಕಾರಣ ಗಂಡು ಮಕ್ಕಳಾಗಿರ್ತಾರೆ. ಸೊ ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದರೆ, ಹೆಣ್ಮಕ್ಳು ಅಂತ ಅಂದರೆ ತುಂಬ ಸ್ಟ್ರೆಸ್ ಮಾಡ್ಕೊಳ್ತೀವಿ ನಾವು. ಆಲ್ಮೋಸ್ಟ್ ಎಲ್ಲನೂ ನಮ್ಮದೇ ತಲೆ ಮೇಲೆ ಬಿದ್ದಿದೆ ಥರ ಮಾಡ್ತಾ ಇರ್ತೀವಿ. ಹಾಗೆ ನಿಮಗೆ ನೀವು ಸ್ಟ್ರೆಸ್ ಆದಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಖಂಡಿತ. ಇದು ನಾನು ಆವಾಗಲೇ ಹೇಳ್ದ ಹಾಗೆ ಪ್ರೀ ಪ್ಲ್ಯಾನ್, ಯಾವುದೇ ಒಂದು ವಿಚಾರಕ್ಕಾಗಲಿ ಪ್ರೀ ಪ್ಲ್ಯಾನ್ ಇರಬೇಕು. ಈಗೇನೋ ಒಂದಿಷ್ಟು ದಿನ ಸಮಯ ಅದಕ್ಕೆ ಆ ಈವೆಂಟಿಗಿದೆ ಅಂತ ಅಂದರೆ, ಈ ಡೇ 1ಇಂದನೇ ನಾವು ಏನು ಪ್ರೋಗ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದಾಗ ಆ ಡೇ ಒಳಗೆ ನಮಗೆ ಏನಾಗಬೇಕಾಗಿದೆ ಎಲ್ಲ ಪರ್ಫೆಕ್ಟಾಗುತ್ತೆ. ಸೊ ರಶ್ ಮಾಡ್ಕೊಳ್ಳಲ್ಲ ಯಾವುದಕ್ಕೆ ಆಗಿರ್ಬೋದು. ಅದು ಕೊನೆ ಮೂಮೆಂಟಲ್ಲೇ ಎಲ್ಲ ಪ್ಲ್ಯಾನ್ ಮಾಡಿದರೆ ರಶ್ ಆಗುತ್ತೆ. ಸೊ ಬಿಗಿನಿಂಗಿಂದನೇ ನಾವು ಅದನ್ನೆಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು, ಇದು ಡಿವೈಡ್ ಆ್ಯಂಡ್ ಕಾನ್ಕರ್ ಮೆಥಡ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಮಾಡ್ತಾ ಬರಬೇಕು. ಸೊ ಇಷ್ಟು ದೊಡ್ಡ ಟಾಸ್ಕ್ ಇದೆ ಅಂದರೆ ಅದನ್ನು ಸಣ್ಣ ಪುಟ್ಟದಾಗೆ ಮಾಡ್ಕೊತ ಬಂದರೆ ಸೊ ನಮಗದು ರಿಸ್ಕ್ ಆಗೋದೇ ಇಲ್ಲ. ಬಟ್ ಆದರೂ ಕೆಲವೊಮ್ಮೆ ಸಣ್ಣದನ್ನೇ ಆದರೂ ನಮಗೆ ದೊಡ್ಡದೇನೋ ಅನ್ನೋ ಥರ ಆಗುತ್ತೆ. ಅದಕ್ಕೇನಿಲ್ಲ, ಕುತ್ಕೊಂಡು 1 2 3 ಮನಸ್ಸಲ್ಲಿ ನಿಧಾನಕ್ಕೆ ಅಂದ್ಕೊಳ್ಳಿ. ಆಮೇಲೆ ಟೈಮೇ ನಿಮಗೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಹೌದು. ಸೊ ಆ ಟೈಮು ನನ್ನ ಹತ್ರ ಆಗಲ್ಲ ಅನ್ನೋದನ್ನು ಅದು ಮಾಡಿಸುತ್ತೆ. ಸೊ ನಾವು ಹೋಪ್ ಫಾರ್ ದ ಬೆಸ್ಟ್. ಆಮೇಲೆ ಆ ಭಗವಂತನಲ್ಲಿ ನಾವು ಆ ಒಂದು ಧೈರ್ಯ ಕೊಡು ಅಂತ ಹೇಳಿ ಯಾವಾಗಲೂ ಬೇಡ್ಕೊಳ್ಳೋಣ. ಕಷ್ಟ ಕೊಡಬೇಡ ಅಂತ ನಾವು ಬೇಡ್ಕೊಳ್ಬಾರ್ದು. ಕಷ್ಟ ಕೊಟ್ಟರೆ ಕೊಡು, ನೀನು ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ಆ ಎದುರಿಸೋಂಥ ಶಕ್ತಿನೂ ಅಷ್ಟೇ ಕೊಡು. ಹೌದು ಅಂತ ಬೇಡ್ಕೊಂಡ್ರೆ ಖಂಡಿತ ಅವ್ನು ಹೆಲ್ಪ್ ಮಾಡೇ ಮಾಡ್ತಾನೆ. ಅದರಲ್ಲೂ ಹೆಣ್ಮಕ್ಳಿಗೆ ಅವ್ನು ಯಾವಾಗಲೂ ಇಲ್ಲ ಅಂತ ಇಲ್ಲವೇ ಇಲ್ಲ, ಅವ್ನು ನಮ್ಮ ಜೊತೆಯಲ್ಲೇ ಇರ್ತಾನೆ. ಅದರಲ್ಲೂ ಸ್ಪೆಷಲಿ ಡ್ಯಾನ್ಸಸ್ಗಳಿಗಂತೂ ಇದ್ದೇ ಇರ್ತಾನೆ. ಓಕೆ.
ಸೊ ನೆಕ್ಸ್ಟ್ ಕ್ವೆಶನ್ ಅಂತ ಅಂದ್ರೆ, ಈಗ ಮದ್ವೆ ಆದ್ಮೇಲೆ ಇವಾಗ ಹೆಂಗೆ ನೀವು ಎರಡು ಕಡೆ, ಈಗ ತಾಯಿ ಮನೇಲೂ ಇರ್ತೀರಾ, ಡ್ಯಾನ್ಸ್ ಕ್ಲಾಸಿಗೆ ಅಂತ ಓಡಾಡ್ತಾ ಇರ್ತೀರಾ, ಈ ಕಡೆ ಗಂಡನ ಮನೇಲೂ ಬ್ಯಾಲೆನ್ಸ್ ಮಾಡ್ಬೇಕು, ಹೆಂಗೆ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಅಂದ್ರೆ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಓಕೆ, ಒಂದು ಲಕ್ಕಿಲಿ ನಮ್ಮಪ್ಪ ಏನು ಮಾಡಿದಂದರೆ, ನನಗೆ ಒಂದೇ ಪ್ರೊಫೆಷ್ನಲ್ ಇರುವ ಹಸ್ಬೆಂಡನ್ನು ಚಾಯ್ಸ್ ಮಾಡಿದ್ದು ತುಂಬ ಎಫೆಕ್ಟಿವ್ ಆಯಿತು ನನ್ನ ಲೈಫ್ನಲ್ಲಿ. ಯಾಕೆಂದರೆ ನನ್ನ ಥಾಟ್ಸು ಅವರ ಥಾಟ್ಸು ಒಂದೇ ಆಗಿರುತ್ತೆ. ಸೊ ನಮಗಿಲ್ಲಿ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಅಂತ ಇಲ್ಲ. ಮನೆಗೆ ಹೋಗಾದ್ಮೇಲೂ ನಾವು ಇದ್ರ ಬಗ್ಗೆ ಇನ್ನೇನಾದರೂ ಅಪ್ಪನ ಹತ್ರ ಡಿಸ್ಕಷನ್ ಮಾಡಿ ಇನ್ನೂ ಇತ್ತು ಅಂದರೆ, ಅವಾಗೇನಾಗ್ತಾಯಿತ್ತು, ನಂಗೆ ಬಿಫೋರ್ ಮ್ಯಾರೇಜ್ ನಾನು ಒಬ್ಬಳೇ ಆಗಿಬಿಡ್ತಿದ್ದೆ. ಏನೇ ಆಗಿದ್ರೂ ನಾನು ಒಬ್ಬಳೇ ಹ್ಯಾಂಡಲ್ ಮತ್ತೆ ಎಷ್ಟೊಂದು ಟೈಮಲ್ಲಿ ಆ ಜನರೇಷನ್ ಮತ್ತೆ ಈ ಜನರೇಷನ್ ಅಲ್ಲಿ ಗ್ಯಾಪ್ ಆಗ್ತಾ ಇತ್ತು. ಹೌದು, ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಮಾಡ್ತಿರೋದು ಸರಿನೋ ತಪ್ಪು, ಯಾಕೆಂದರೆ ನಂದು ಒಂದೇ ಥಾಟು, ಸಪೋರ್ಟಿಂಗಿಗೆ ಯಾರೂ ಇರ್ತಿರ್ಲಿಲ್ಲ. ಸೊ ಇದು ಹೆಂಗಂದರೆ ಇಬ್ಬರದು ಒಂದೇ. ಈಗ ನಾನು ಒಂದು ಯೋಚನೆ ಮಾಡಿರ್ತೀನಿ, ಅವರು ಒಂದು ಯೋಚನೆ ಮಾಡಿರ್ತಾರೆ, ಹಿಂಗೆ ಹೋಗ್ಬೋದಾ ಅಂತ. ಅವ್ರ ಹತ್ರ ಡ್ರಾಬ್ಯಾಕ್ ಹೇಳಿದ ತಕ್ಷಣ ಅಯ್ಯೋ ಹೌದಲ್ವಾ, ಹಿಂಗೆ ಅನ್ಸುತ್ತೆ. ನೋಡಿ ನಾನೊಂದು ಯೋಚನೆ ಮಾಡಿದ್ದೀನಿ, ಇದನ್ನು ಹೆಂಗೆ ಅನ್ಸುತ್ತೆ, ಇದು ಅದಕ್ಕಿಂತ ಪ್ಲಸ್ ಆಗುತ್ತಲ್ಲ. ಸೊ ಇದು ಮ್ಯಾರೇಜ್ ಆದಮೇಲೆ ನಮ್ಮ ಸಂಸ್ಥೆ ನಟನ ಬಾಲನಾಟಿಕೆ ಅಂದರೆ ಇನ್ನಷ್ಟು ಎತ್ತರಕ್ಕೆ ನಾವು ರೀಚ್ ಮಾಡುವಂಥ ಸಾಧ್ಯತೆಗಳಾಗ್ತಾ ಇದೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ಹೆಂಗೆ ಅಂದರೆ ಅದೇ ಒಂದು ಥಾಟ್ ಇರೋದು ಈಗ ಎರಡಾಗಿದೆ. ಫಸ್ಟು ಇದೆಲ್ಲ ಅಪ್ಪನ ಮೇನ್ ಥಾಟ್ಸ್, ಅವ್ರದೇ ರೂಟ್ಸು, ಅದ್ರ ಮೇಲೆ ನಾವೆಲ್ಲೋ ಒಂದು ಸಣ್ಣದಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲ್ ಅವ್ರ ಡಿಸಿಷನ್ಸ್ಗಳು ಬರುತ್ತೆ. ಯಾಕೆಂದರೆ ಹೀ ಈಸ್ ವೆಲ್ ಎಕ್ಸ್ಪೀರಿಯನ್ಸ್ಡ್. ನಾವು ಏನೇ ಮಾಡಿದ್ರೂ ನಾವು ಮುಂದಿನದ್ದು ಯೋಚನೆ ಮಾಡಿರಲ್ಲ, ಆ ಪ್ರೆಸೆಂಟ್ ಟೈಮಿಗೆ ಯೋಚನೆ ಮಾಡಿರ್ತೀವಿ. ಬಟ್ ಅಪ್ಪಂದು ಹಂಗಲ್ಲ, ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್. ಎಲ್ಲರ ಅಪ್ಪಂದರು ಹಾಗೆ, ಅವರು ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿರುತ್ತಾರೆ. ನಾವು ಏನೇ ಒಂದು ಹಿಂಗೆ ಅಂದ್ರೂ ಇದು ಹಂಗೆ ಆಗ್ಬೋದಲ್ಲ ಅಂತ ಅವಾಗ ನಮಗೆ ಇದು ಯೋಚನೆ ಮಾಡಿರಲಿಲ್ಲಲ್ಲ ನಾವು ಅನ್ನೋ ಥರ. ಹಾಗಾಗಿ ಪ್ರತಿ ಒಂದಾಗಿರ್ಬೋದು ಅದನ್ನು ಹೇಳ್ಕೊಳ್ಳೋ ಥರ ಇಲ್ದಲ್ಲೇ ಇರ್ಬೋದು ಥಾಟ್ಸ್ಗಳನ್ನು. ಬಟ್ ವಿ ನೀಡ್ ಟು ಶೇರ್ ವಿತ್ ಅವರ್ ಪೇರೆಂಟ್ಸ್. ಯಾಕೆಂದರೆ ನಮ್ಮ ಅಪ್ಪ ಅಮ್ಮನಕಿನ್ನ ಬೆಸ್ಟ್ ಫ್ರೆಂಡ್ ಇನ್ಯಾರೂ ಇಲ್ಲ. ಖಂಡಿತ. ಹಾಗಾಗಿ ನಮ್ಮ ಅಪ್ಪ ಅಮ್ಮನೇ ಎಲ್ಲರಿಗೂ ಅಷ್ಟೇ, ಅವ್ರ ಅಪ್ಪ ಅಮ್ಮನೇ ಎಲ್ಲ ಆಗಿರ್ತಾರೆ. ಆಮೇಲೆ ಅವರು ಕೊಡೋಷ್ಟು ಸೊಲ್ಯೂಷನು, ಅವ್ರು ಕೊಡೋಷ್ಟು ಸಜೆಷನ್ಸ್ಗಳು ಎಲ್ಲೂ ಸಿಗೋದೂ ಇಲ್ಲ. ಅವರು ಕೊಟ್ಟಂಥ ಸಜೆಷನ್ಸ್ಗಳು ಮತ್ತು ಏನು ಆ ಪ್ರೋಗ್ರೆಸ್ಗಳು ನಮ್ಮನ್ನ ಖಂಡಿತ ಒಂದು ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಬಟ್ ನಾವು ಫಾಲೋ ಮಾಡಬೇಕು, ಸಿಟ್ಟು ಮಾಡ್ಕೊಳ್ಬಾರ್ದು. ಆ ಏಜಲ್ಲಿ ನಮಗೆ ಅನಿಸುತ್ತೆ ಅಯ್ಯೋ ಬರೀ ಇದನ್ನೇ ಹೇಳ್ತಾ ಇರ್ತಾರೆ, ಅದನ್ನೇ ಮಾಡ್ತಾ ಇರ್ತಾರೆ ಅಂತ. ಆದರೆ ನಾವು ಅವರ ಸ್ಥಾನದಲ್ಲಿ ನಿಂತಾಗ ಕರೆಕ್ಟ್ ನಮ್ಮಪ್ಪ ಹೇಳ್ತಾರೆ. ಈಗಲೂ ಸುಮಾರು ಸತಿ ಹೇಳ್ತಾರೆ, ಅಪ್ಪ ನೀವು ಕರೆಕ್ಟಪ್ಪ ಹೇಳ್ತಾ ಇದ್ದಿದ್ದು, ಈಗ ಗೊತ್ತಾಗ್ತಾ ಇದೆ ನನಗೆ ಅಂದಾಗ ಅವ್ರು ನಗಾಡ್ತಾ ಇರ್ತಾರೆ, ನೋಡು ಗೊತ್ತಾಗತ್ತಾ ಈಗ ಅಂತ. ಸೊ ಹಾಗಾಗಿ ಅಪ್ಪ ಅಮ್ಮನ ಡಿಸಿಷನ್ ಈಸ್ ದ ಫೈನಲ್ ಡಿಸಿಷನ್ ಆ್ಯಂಡ್ ದೇ ವಿಲ್ ಬಿ ರೈಟ್ ಆಲ್ವೇಸ್. ಹಾಗಾಗಿ ಈ ರೀತಿ ಅಂದ್ರೆ ಏನೇ ಒಂದು ನೀವು ಡಿಸಿಷನ್ಸ್ ತಗೊಳ್ಳುವಾಗ ಏನು ಸ್ಟ್ರೆಸ್ ಮಾಡ್ಕೊಳ್ದೆ ಆರಾಮ್ಸೆ ಮಾಡ್ತೀನಿ. ಹಾಗಾಗಿ ಯಾಕೆಂದರೆ ಅವರೇ ಸಪೋರ್ಟು, ಎಲ್ಲರ ಸಪೋರ್ಟ್ ಇರತ್ತಲ್ಲ. ನನ್ನ ಏಜ್ ಗ್ರೂಪಲ್ಲೇ ಇರೋವಂಥದ್ದಂದರೆ ಒಂಚೂರು 3-4 ವರ್ಷ ದೊಡ್ಡವ್ರು ನಮ್ಮ ಯಜಮಾನ್ರು. ಅವ್ರ ಹತ್ರ ಹೇಳಿದಾಗ ನನಗೆ ಸೇಮ್ ಒಂಥರ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಓಕೆ, ಒಂದು ಸರಿಯಾದ ವೇನಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅನ್ಸುತ್ತೆ. ಸೊ ಹಾಗೆ ಬ್ಯಾಲೆನ್ಸ್ಡ್. ಸೊ ನೆಕ್ಸ್ಟ್ ಕ್ವೆಶನ್, ನೀವು ಒಂದು ಹೆಣ್ಣಾಗಿ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಅಂದರೆ ನೀವು ಏನು ಕೊಡ್ತೀರಾ? ಹೆಣ್ಣಾಗಿ ಹುಟ್ಟೋದೇ ಒಂದು ವರ ಇದ್ದ ಹಾಗೆ. ಹೆಣ್ಣನ್ನು ಗೌರವಿಸಬೇಕು ಮೊದಲನೇದಾಗಿ. ಮತ್ತು ಈಗಿನ ಸಮಾಜದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಭಯ ಆಗುತ್ತೆ. ಹೆಣ್ಣಾಗಿ ಹುಟ್ಟೋದೇ ಒಂಥರ ಈಗಿನ ಬೇರೆ ಬೇರೆ ಸುದ್ದಿಗಳನ್ನು ಕೇಳಿದಾಗ ಅಯ್ಯಪ್ಪ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಥವಾ ಈಗಿನ ಜನ್ರೇಷನ್ ಮಕ್ಕಳು ಈಗ ಸ್ಕೂಲಿಗೋ ಕಾಲೇಜ್ಗಳಿಗೋ ಕಳಿಸಿದ್ರೆ ಹುಷಾರಾಗಿ ಬರುವಂಥದ್ದೇ ನಮಗೆ, ನಾವೆಲ್ಲ ಹೇಗೆ ಬೆಳೆದ್ವಪ್ಪ ಇಷ್ಟು ದೊಡ್ಡವರಾಗಿ, ನಾವೆಲ್ಲ ಪ್ರೊಟೆಕ್ಟೆಡ್ ಆಗಿದ್ದೀವಿ ಅಂತ ಹೇಳೋದಕ್ಕೆ ನಮ್ಮ ಸಮಾಜನೇ ಕಾರಣ. ಆದರೆ ಇಷ್ಟು ಹಾಳಾಗ್ತಾ ಇರೋದಕ್ಕೆ ನಮ್ಮ ಸಮಾಜನೇ ಕಾರಣ ಆಗುತ್ತೆ. ಮೊದಲನೇದಾಗಿ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದೇನಂತ ಹೇಳಿದ್ರೆ, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಮೊದಲನೇದಾಗಿ. ಅದು ಯಾವ ಥರ ವಿಚಾರದಲ್ಲಿ ಆಗಿರ್ಬೋದು. ತುಂಬ ಬೇರೆಯವ್ರ ಮಾತು ಕೇಳೋದನ್ನು ನಾವು ಕಮ್ಮಿ ಮಾಡಬೇಕು. ನಮ್ಮದೇ ಆದಂಥ ಒಂದು ಥಾಟ್ಸ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಸಣ್ಣದಾಗೆ ಹೇಳ್ತೀನಿ, ಈಗ ಒಂದು ಸೀರೆ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ನಮ್ಮದು ಸೆಲೆಕ್ಷನ್ ಅಂತ ಒಂದಿರಬೇಕು. ಆಮೇಲೆ ಬೇರೆಯವರು ಇಲ್ಲ ಅದು ಬೇಡ, ಪ್ರತಿ ಸತಿನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ನಾವು. ಈಗ ಒಂದು ಸ್ಯಾರಿನೇ ನಮಗೆ ಚಾಯ್ಸ್ ಮಾಡೋಕ್ಕೆ ಬರಲ್ಲ, ಅಥವಾ ಒಂದು ಸಣ್ಣ ವಿಷಯನೇ ನಮ್ಮ ಹತ್ರ ಒಂದು ಓನಾಗಿ ಡಿಸಿಷನ್ ತೊಗೊಳಕ್ಕೆ ಬರಲ್ಲ ಅಂದರೆ ನಾವು ದೊಡ್ಡವರಾದ್ಮೇಲೂ ಏನೂ ಡಿಸಿಷನ್ ತೊಗೊಳ್ಳಲ್ಲ. ಸೊ ಇಂಡಿಪೆಂಡೆಂಟ್ ಆಗಿರೋದನ್ನು ನಾವು ಕಲ್ತ್ಕೊಳ್ಬೇಕು. ಜೊತೆಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು. ಈಗ ಏನೇ ಒಂದು ಸಂದರ್ಭದಲ್ಲಿ
ಅಥವಾ ಅದು ಯಾವುದೇ ಆಗಿರ್ಬೋದು, ಎಲ್ಲೋ ಮನೆಯವ್ರಿಗೆ ಹೊಡ್ತಾ ಬಿತ್ತೋ ಅಥವಾ ಮನೇಲಿ ಏನೋ ಕಷ್ಟದ ಪರಿಸ್ಥಿತಿ ಇದೆ, ಹೆಣ್ಮಗಳಿದ್ದಾಳೆ, ಅವಳು ನೋಡ್ಕೋತಾಳೆ ಅಂದಾಗ ನಮ್ಮ ರೆಸ್ಪಾನ್ಸಿಬಿಲಿಟೀಸೇ ಬೇರೆ. ಸೊ ಈಗ ನಾವು ಏನನ್ನೂ ನಮ್ಮಿಂದ ಆಗೇ ಇಲ್ಲ, ಇಷ್ಟು ವರ್ಷನೂ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ನಾವು ಪ್ರತಿ ಸತಿನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾನೇ ಇದ್ದೀವಿ ಅಂತ ಹೇಳಿದ್ರೆ ಕೊನೆಯಲ್ಲೂ ನಾವು ಈಗ ಅವರೇನೋ ಹಂಗೆ ಹೇಳಿದ ತಕ್ಷಣ ನಾವು ಇದಾಗ್ಬಿಡ್ತೀವಿ. ಈಗೇನೋ ಮನೇಲಿ ಏನೋ ಸಮಸ್ಯೆ ಅಂದಾಗ ಅಯ್ಯೋ ಏನು ಮಾಡ್ಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ ಅಂದ್ಬಿಡ್ತೀವಿ ಹೆಣ್ಮಕ್ಳಾದವ್ರು, ಯಾಕೆಂದರೆ ಮುಂಚೆಯಿಂದನೂ ಬಿಟ್ಟಿರಲ್ಲ ನಮಗೆ. ಸೊ ಹಾಗಾಗಿ ನಾವು ಯಾವ ಥರ ಕಲ್ತ್ಕೊಳ್ಬೇಕು ಅಂದರೆ ನಾವು ಇಂಡಿಪೆಂಡೆಂಟಾಗಿ ಬದುಕೋದು ಕಲಿಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು, ನಮ್ಮ ಡಿಸಿಷನನ್ನು ನಾವೇ ತಗೊಳ್ಳೋಷ್ಟು ಕೆಪಾಸಿಟಿಯಲ್ಲಿರಬೇಕು. ಸೊ ಆಮೇಲೆ ಯಾರನ್ನೂ ಅಷ್ಟು ಈಸಿಯಾಗಿ ನಂಬಬಾರ್ದು. ಈಗಿನ ಸಮಾಜದಲ್ಲಿರುವಂಥ ಇದನ್ನಾಗಿ ನಾನು ತೊಗೊಂಡ್ರೆ ಯಾರನ್ನೂ ಈಸಿಯಾಗಿ ನಂಬಬಾರ್ದು. ನಮ್ಮ ಅಪ್ಪ ಅಮ್ಮನೇ ನಮ್ಮ ಬೆಸ್ಟ್ ಫ್ರೆಂಡ್. ಸೊ ಅವರ ಸಲಹೆ ಮುಂದೆ ನಾವು ಹೋಗಬೇಕು, ಬಿಟ್ಟರೆ ಇನ್ನು ಯಾವುದೇ ರೀತಿಯ ಬೇರೆ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಆದರೆ ಎಷ್ಟು ಬೇಕೋ ಅಷ್ಟು ಫ್ರೆಂಡ್ಸ್. ಅದಾದಮೇಲೆ ನಿಮ್ಮ ಅಪ್ಪ ಅಮ್ಮನ ಸಲಹೆ, ಅವರ ಒಂದು ಫ್ರೆಂಡ್ಶಿಪ್ಪನ್ನು ಮಾಡಿ. ನಿಮಗೆ ನಿಮ್ಮ ಅದರ್ ಫ್ರೆಂಡ್ಸ್ಗಿಂತಲೂ ನಿಮ್ಮ ಅಪ್ಪ ಅಮ್ಮನ ಫ್ರೆಂಡ್ಶಿಪ್ ತುಂಬಾ ಇಷ್ಟ ಆಗುತ್ತೆ. ಖಂಡಿತ. ನೆಕ್ಸ್ಟ್ ಕ್ವೆಶನ್, ಇಷ್ಟೋ ತನಕ ಎಲ್ಲ ಸುಮಾರು ಜನ ಇವಾಗ ನಾಟ್ಯಕ್ಕ ಅಂದ ತಕ್ಷಣ ಏನೇನು ಕ್ವೆಶನ್ಗಳು ಬರುತ್ತೆ ಅಥವಾ ವುಮೆನ್ಸ್ ಡೇ ಅಂತ ಬಂದ ತಕ್ಷಣ ಏನೇನು ಕ್ವೆಶನ್ಸ್ಗಳು ಬರುತ್ತೆ ಅದನ್ನೆಲ್ಲ ಕೇಳಿದೆ. ಲಾಸ್ಟ್ ನಂದು ಒಂದು ಪರ್ಸ್ನಲ್ ಕ್ವೆಶನ್ ಇದು. ಸೊ ನಾನು ನಿಮ್ಮ ಸ್ಟೂಡೆಂಟ್ ಆಗಿ ನನ್ನ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಅಂದರೆ ಏನು ಹೇಳ್ತೀರಾ? ಇದೇ ಒಂದು ವ್ಲಾಗ್ ಮಾಡಬೇಕಾಗತ್ತೆ. ಸೊ ಹೇಗೆ ಅಂತಂದರೆ, ಕವು ಮೇಡಮ್, ನೀವೇನು ಕವನ ಮೇಡಮ್ ಅಂತ ಏನು ಕರಿತೀರಲ್ಲ, ಸೊ ನಾನು ಕ್ಲಬ್ಬಿಗೆಲ್ಲ ಬಂದಾಗ ಕವನ ಮೇಡಮ್ ಅಂದರೆ ಅಯ್ಯೋ ನನ್ನ ಸಣ್ಣ ಕವು ಇಷ್ಟು ಬೆಳೆದು ಬಿಡ್ಲಾ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ನಮಗೆ ಯಾವಾಗಲೂ ಇದು ಪುಟ್ಟು ಕಂದನೇ ಇದು. ಅವಳನ್ನು ನಾನು ತುಂಬ ಹತ್ತಿರ ಆಗಿದ್ದು ಅಂತ ಹೇಳಿದ್ರೆ ಅವಳ ರಂಗಪ್ರವೇಶದಲ್ಲೇ. ಒಂದು ಅಮ್ಮ ಮತ್ತು ಮಗುವಿನ ಬಾಂಡಿಂಗ್ ಹೆಂಗಿರುತ್ತೆ ಅಂದರೆ, ಅವಳದು ರಂಗಪ್ರವೇಶ ಆದಮೇಲೆ ಅಯ್ಯೋ ನನಗೆ ಮಿಸ್ ಮಾಡ್ಕೋತಾ ಇದ್ದೀನಿ, ತುಂಬಾ ಮಿಸ್ ಮಾಡಿಕೊಂಡ್ರು, ಅಳು ಬರ್ತಾಯಿತ್ತು, ಏನೋ ಆ ಥರ ಒಂದು ಸ್ಪೆಷಲ್ ಬಾಂಡ್ ಕ್ರಿಯೇಟ್ ಆಗಿಬಿಟ್ಟಿತ್ತು ನನಗೆ ಮತ್ತು ಕವು ಮಧ್ಯದಲ್ಲಿ. ಆ ಒಂದೇ ಒಂದು ಹಗ್ಗು, ಎಲ್ಲೇ ಕವನಂದಂತ ಹಿಂಗೆ ಕವುದು ಗ್ಯಾಲ್ರಿ ಓಪನ್ ಮಾಡಿದ್ರೆ ಅದು ಒಂದೊಂದು ಹಗ್ಗು ಈ ಥರ ಇದು ಎಲ್ಲದನ್ನೂ ಹೇಳುತ್ತೆ. ನಾನು ಇದಕ್ಕೆ ಮೇಲೆ ಇನ್ನೇನು ಒಂದೇ ಆ ಹಗ್ಗಿದೆಯಲ್ಲ, ಆಯಿತು, ಇನ್ನು ವಿ ಆರ್ ಕಂಪ್ಲೀಟ್ ಅಂತ. ಸೊ ಅವಳು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ನೀವು ಅವಳನ್ನ ಬರೀ ಕವನ ಮೇಡಮ್ ಆಗಿ ನೋಡಿದ್ದೀರಾ, ಆದರೆ ಕವು ಶಿ ಈಸ್ ಅ ರ್ಯಾಂಕ್ ಸ್ಟೂಡೆಂಟ್ ಆ್ಯಕ್ಚುಲಿ BCAಯಲ್ಲಿ. ಅದೆಲ್ಲ ಮಾಡಿದಾಗ ಅವಳಿಗೆ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ಲು. ಅದರ್ ದೆನ್ ನಾನು ಬೇರೆಯೇ ನಂದು ಏಮ್ ಇದೆ, ನನ್ನ ಗೋಲ್ಸ್ ಇದೆ ನನ್ನ ಲೈಫ್ನಲ್ಲಿ ಅಂತೇಳಿ BCAಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆದ್ರೂ ಅವಳು ಅದನ್ನೆಲ್ಲ ನೆಕ್ಸ್ಟ್ ಲೆವೆಲಿಗೆ ಇಟ್ಬಿಟ್ಟು ಆಮೇಲೆ ಅವಳ ಲೈಫನ್ನು ಈಗ ತುಂಬಾ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅದಕ್ಕೆ ನನ್ನ ಬೆಸ್ಟ್ ವಿಶಸ್ಸನ್ನು ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ಕವನ ಅಂತ ಹೇಳಿದರೆ ಫಸ್ಟ್ ನೆನಪಾಗೋದು ಶಿ ಈಸ್ ವೆರಿ ಡೆಡಿಕೇಟೆಡ್ ಸ್ಟೂಡೆಂಟ್. ಅವಳ ವಿದ್ವತ್ ಟೈಮ್ಗಳಲ್ಲಾಗಿರ್ಬೋದು, ಎಷ್ಟೇ ಅವಳಿಗೆ ತೊಂದರೆ, ಸ್ಕೂಲಿಂದ ಕಾಲೇಜಿಂದ ಹಾಗೆ ಬರೋಳು. ನನಗೆ ಇನ್ನೂ ನೆನಪಿದೆ, ಪೇಸ್ ಕಾಲೇಜಲ್ಲಿ ಓದ್ತಾ ಇದ್ಲು. ಕ್ಲಾಸ್ ಇರ್ತಿತ್ತು 6 o'clock, ಏನು ತಿಂತನೂ ಇರಲಿಲ್ಲ ಪಾಪ, ಅದು ಹಾಗೆ ಓಡಿ ಬರೋದು ಇಲ್ಲಿ ಕ್ಲಾಸು. ಮಕ್ಕಳಿಗೆಲ್ಲ ಮಾಡಿಸಿ ಅದಾದಮೇಲೆ ಅಕ್ಕ ಹೋಗಿ ಬರ್ತೀನಿ ಅಕ್ಕ ಅನ್ನೋಳು, ಹೊರಡೋಳು. ಸೊ ಎಷ್ಟೋ ದಿನ ನಾವು ಮನೆಯಲ್ಲೇ ಇರ್ತಿದ್ವಿ. ವೆರಿ ಸ್ಪೆಷಲ್ ಬಾಂಡಿಂಗು. ಅದನ್ನೇ ನಾನು ಹೇಳಿದ್ನಲ್ಲ, ವೆರಿ ಡೆಡಿಕೇಟೆಡ್ ಸ್ಟೂಡೆಂಟ್. ಒಂದು ಲೈಫನ್ನು ಡಿಸಿಪ್ಲೀನಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾಳೆ. ಇವತ್ತೇನೋ ನಾಳೆ ಏನೋ ನನ್ನ ಎಷ್ಟು ಸಕ್ಸಸ್ ನಾನು ತೊಗೋತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಒಂದು ಸಣ್ಣವಳೆ, ಇವಳು ನನಗಿನ್ನ ಸಣ್ಣವಳಾಗಿದ್ರು ಕಲಿಯುವಂಥದ್ದು ಬಹಳ ಇದೆ. ಸೊ ನಿಮ್ಮ ಲೈಫನ್ನು ನಮ್ಮ ಲೈಫ್ ಅಂದರೆ ಆ ಭಗವಂತ ನಾವು ಹುಟ್ಟಿದಾಗ ಒಂದು ವೈಟ್ ಪೇಪರನ್ನು ಕೊಟ್ಟು ಕಳಿಸಿರ್ತಾನೆ. ಅದರಲ್ಲಿ ಏನೂ ಬರೆದಿರೋಲ್ಲ, ಏನೂ ಮಾಡಿರೋದಿಲ್ಲ. ಆದರೆ ನಮ್ಮ ಜವಾಬ್ದಾರಿ, ನಾವು ಇಲ್ಲಿಂದ ಹೊರಡುವಾಗ ಆ ವೈಟ್ ಶೀಟು ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಆಗಬೇಕು. ಆ ಪೇಂಟಿಂಗ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಆ ಭಗವಂತನಿಗೆ ನೋಡಿ ಆಶ್ಚರ್ಯ ಆಗಬೇಕು. ಒಬ್ಬ ಸಾರ್ಥಕ ಆಯಿತು, ನಾನು ನಿನ್ನ ಹುಟ್ಟಿಸಿ ಸಾರ್ಥಕತೆಯನ್ನು ನಾನು ಪಡೆದೆ ಅಂತ ಅಂದ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಿನ್ನ ವರ್ಕು ತುಂಬ ಎತ್ತರಕ್ಕೆ ಬೆಳೀತಾ ಇದೆ. ಹಾಗಾಗಿ ಇನ್ನಷ್ಟು ಬೆಳಿ. ಈಗೇನೋ ಒಂದು ಈವೆಂಟಲ್ಲಿ ಈಗ ಸ್ಯಾಟಿಸ್ಫೈ ಆದೆ ಅಂದರೆ ನೆಕ್ಸ್ಟ್ ನಿನ್ನ ರೆಸ್ಪಾನ್ಸಿಬಿಲಿಟಿಗಳು ಇನ್ನೂ ಹೆಚ್ಚಾಗುತ್ತೆ. ಯಾಕೆಂದರೆ ಇಷ್ಟು ಸಕ್ಸಸ್ ಆಯಿತು ಅಂದಾಗ ಇನ್ನೇನು ಕ್ರಿಯೇಟಿವಿಟಿ ನಾನು ನೆಕ್ಸ್ಟ್ ಈವೆಂಟಿಗೆ ಹಾಕಬೇಕು ಅಂತ ಹೇಳಿ. ಸೊ ನೀನು ತುಂಬ ಟ್ಯಾಲೆಂಟೆಡ್ ಇದೆಯಾ, ಯು ಆರ್ ವೆರಿ ಕ್ರಿಯೇಟಿವ್, ವೆರಿ ಡಿಸಿಪ್ಲಿನ್. ಅದು ಮುಖ್ಯ. ಒಂದು ಮನುಷ್ಯನಿಗೆ ಆ ಲೈಫ್ ಹೇಗಿರಬೇಕು ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿರಬೇಕು. ಅದನ್ನು ನೀನು ಮಾಡ್ಕೋತಾ ಇದೆಯಾ. ಹೀಗೆ
ನಿನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅಷ್ಟೇ, ಯಾವಾಗಲೂ ಅವಳನ್ನು ಸಪೋರ್ಟ್ ಮಾಡ್ತಾಯಿರ್ರಿ, ಹೀಗೆ ಅವಳನ್ನು ಬ್ಲೆಸ್ ಮಾಡ್ತಾಯಿರಿ. ನಿಮ್ಮ ಲೈಕ್ ಮತ್ತು ಶೇರ್ ಕಮೆಂಟ್ ಮೂಲಕ ಅವಳಿಗೆ ಬ್ಲೆಸ್ ಮಾಡ್ತಾಯಿರ್ರಿ. ಇನ್ನಷ್ಟು ಅವಳು ಎತ್ತರಕ್ಕೆ ಹೋಗ್ತಾಳೆ. ಮತ್ತು ಈ ಒಂದು ಅವಕಾಶವನ್ನು ಅವಳು ಅವರ ತಾಯಿಯನ್ನು ಕನ್ಸಿಡರ್ ಮಾಡಿದ್ಲು. ಆ ತಾಯಿಯ ಒಂದು ಸ್ಥಾನವನ್ನು ನನಗೆ ಕೊಟ್ಟಿದ್ದಾಳೆ ಅಂದರೆ ಐ ಆಮ್ ವೆರಿ ಲಕ್ಕಿ. ಯಾಕೆಂದರೆ ಆ ಒಂದು ತಾಯಿ ಅಂತ ಹೇಳಿದ್ರೇ ಅದು ಯಾಕೆ ಇದು ಹೇಳ್ತೀನಿ ಅಂತಂದ್ರೆ, ಅವಾಗಲೇ ಹೇಳ್ದಂಗೆ ರಂಗಪ್ರವೇಶ ಅಂತ ಬಂದ ಟೈಮಲ್ಲಿ ನಾನು ಅಕ್ಕ ಅಂದರೆ ಸಾಕಷ್ಟು ವರ್ಷಗಳಿಂದ ನಾನು ಡ್ಯಾನ್ಸಿಗೆ ಬರ್ತಾನೆ ಇದ್ದೆ. ಆದರೆ ಆ ಒಂದು ಬಾಂಡ್ ಇದೆಯಲ್ಲ, ಅದು ನಿಜವಾಗ್ಲೂ ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಎಷ್ಟೊಂದು ಸತಿ ನಾನು ಹಸಿವಿಲ್ಲ ಅಂತ ಅಂದಾಗ ನನಗೆ ಇವರಮ್ಮ ವಂದನಕ್ಕ ಎಷ್ಟೊಂದು ಸತಿ ಊಟ ಹಾಕ್ಕೊಟ್ಟಿದ್ದಾರೆ. ನಾನು ಎಷ್ಟೊಂದು ವರ್ಷ ಆಗಿತ್ತು ಮನೇಲಿ ಕೈ ತುತ್ತು ಅಂತ ನನಗೆ ಏನಿರಲಿಲ್ಲ. ನಮ್ಮ ಮನೇಲಿ ಹೆಂಗೆ ಅಂತಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಬಟ್ ಇಲ್ಲಿಗೆ ಬಂದ ತಕ್ಷಣ ಆ ಕೈ ತುತ್ತು ಕೊಡೋರು, ಎಷ್ಟೊಂದು ಸತಿ ಊಟ ಮಾಡಿಸೋರು. ಒಂದ್ಸತಿ ಹುಷಾರಿಲ್ಲ ಅಂದ ತಕ್ಷಣ ಸರ್ರು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ಅವ್ರ ಮಗಳನ್ನ ಹೆಂಗೆ ನೋಡ್ಕೋತಾರೋ ನಮ್ಮನ್ನೆಲ್ಲ ಹಾಗೆ ನೋಡ್ಕೊಳ್ಳೋರು. ಹಾಗಾಗಿ ನಾನು ಇವತ್ತಿಲ್ಲಿ ನಿಂತ್ಕೊಂಡಿದ್ದೀನಿ, ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಅಂದರೆ ನನಗೆ ಸರ್ ಆಗಿರ್ಬೋದು, ನಾಟಕ ಆಗಿರ್ಬೋದು, ವಂದನಕ್ಕಾಗಿರ್ಬೋದು, ಪ್ರತಿಯೊಬ್ಬರು ಕಾರಣನೇ. ಯಾಕೆಂದರೆ ಒಂದು ಸಂಸ್ಕಾರನ ಕಲಿಸ್ಕೊಟ್ರು. ಯಾವ ಹೆಣ್ಮಕ್ಳು ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ಗೌರವದಿಂದ ಮಾತಾಡಬೇಕು, ಹೆಂಗೆ ನಮ್ಮ ಒಂದು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ನಮ್ಮ ಸರ್ ನಮಗೆ ಎಷ್ಟೊಂದು ಸತಿ ಹೇಳ್ಕೊಡ್ತಾಯಿದ್ರು ನಮ್ಮ ಬ್ಯಾಚ್ಗಳೆಲ್ಲ ಇರುವಾಗ. ಸೊ ಹಾಗಾಗಿ ಅದೇ ನಿತ್ಯ ಇವತ್ತಿಗೂ ಅಷ್ಟೇ ಡ್ಯಾನ್ಸ್ ಕ್ಲಾಸಿಗೆ ಬರಬೇಕು ಅಂದರೆ ಅಕ್ಕ ಬರಲಾ ಅಥವಾ ಬರಬಾರ್ದಾ ಹಿಂಗೆ ಇಲ್ಲ, ಅಕ್ಕ ಬೇಜಾರಾಯ್ತಾ ಡ್ಯಾನ್ಸ್ ಕ್ಲಾಸಿಗೆ ಬಾ, ಖುಷಿ ಆಯ್ತಾ ಬಾ. ಸೊ ನನಗೆ ನಾನು ತುಂಬ ಹೇಳ್ತಾ ಇದ್ದೆ, ನಮ್ಮ ಮನೇಲಿಗಿಂತ ಜಾಸ್ತಿ ನೆಕ್ಸ್ಟ್ ಇರೋದು ಯಾವುದು ಅಂತಂದರೆ ಡ್ಯಾನ್ಸ್ ಕ್ಲಾಸ್ ಅಂತ. ಯಾಕೆಂದರೆ ಹೆಂಗೆ ಅಂದರೆ ನಾನು ಕಾಲೇಜಿಂದ ಹಿಂಗೆ ಬರ್ತಾ ಇದ್ದಿದ್ದು, ಒಂದು ವಾರಕ್ಕಾಗೋಷ್ಟು ಬಟ್ಟೆ ಇಲ್ಲೇ ಇಟ್ಟಿರ್ತಿದ್ದೆ. ಯಾಕೆಂದರೆ ದಿನ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕಿತ್ತು. ಸೊ ಅದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್, ನನ್ನ ಲೈಫಿನ ಮೆಮೊರೀಸ್ ಅಂತ ಅಂದರೆ ನಾನು ಡ್ಯಾನ್ಸ್ ಕ್ಲಾಸೇ ಫಸ್ಟ್ ಹೇಳೋದು. ಸೊ ಅದೆಲ್ಲ ಆಗಕ್ಕೆ ಅದು ಏನು ಹೇಳ್ತಾರೆ, ಆ ಗುರು ಅನ್ನೋದನ್ನ ಬಿಟ್ಟು ಅವ್ರು ನಮ್ಮ ಜೊತೆ ಅದೇ ಬಾಂಡಿಂಗಲ್ಲಿ ಇದ್ರು. ಆ್ಯಸ್ ಎ ಫ್ರೆಂಡ್ ಆಗಿದ್ರು, ಆ್ಯಸ್ ಎ ಅಕ್ಕ ಆಗಿ, ತಾಯಿ ಆಗಿ, ಗುರು ಆಗಿ ಎಲ್ಲ ಕರ್ತವ್ಯನ ಒಬ್ಬರೇ ನಿಭಾಯಿಸ್ತಾ ಇದ್ರು. ಸೊ ಅದಕ್ಕೆ ಅವರು ಇವತ್ತು ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಬಾಪ ಅಂತ ಅಂದರು. ಸೊ ಅಷ್ಟೇ ಪ್ರೀತಿಯಿಂದ ಅವ್ರು ಕರೆದ್ರು. ಸೊ ತುಂಬಾ ಪುಣ್ಯ ಮಾಡಿದ್ದೀನಿ ಇಂಥ ಗುರುಗಳನ್ನು ನಾನು ಪಡೆಯೋಕ್ಕೆ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.